Womb Education Garbha Sanskar by Dr.Sarvamangala Khanapuri. ಗರ್ಭ ಶಿಕ್ಷಣ ಗರ್ಭ ಸಂಸ್ಕಾರ ಡಾಕ್ಟರ್ ಸರ್ವಮಂಗಳ ಖಾನಾಪುರಿರವರಿಂದ. ಡಾಕ್ಟರ್ ಸರ್ವಮಂಗಳ ಖಾನಾಪುರಿ ಬ್ಲಿಸ್ ಮೈಂಡ್ ಆ್ಯಪ್ಸ್ನ ಸ್ಥಾಪಕರು ಮತ್ತು ಸಿಇಒ ಡಾಕ್ಟರ್ ಸರ್ವಮಂಗಳರವರು. ಇವರು ಆಧ್ಯಾತ್ಮಿಕ ವಿಜ್ಞಾನಿಯು, ಸಲಹೆಗಾರರು, ಕೋರ್ ಸ್ಕಿಲ್ ಟ್ರೈನರ್, ಹಿಪ್ನೋಥೆರಪಿಸ್ಟ್ ಮತ್ತು ಯೋಗಾ ಥೆರಪಿ ಕನ್ಸಲ್ಟೆಂಟ್ ಆಗಿರುತ್ತಾರೆ. ಇವರ ಶೈಕ್ಷಣಿಕ ಅರ್ಹತೆಗಳು ಮೈಕ್ರೋಬಯಾಲಜಿ ವಿಷಯದಲ್ಲಿ MSc ಹಾಗೂ MPhil ಮತ್ತು ಜೈವಿಕ ತಂತ್ರಜ್ಞಾನ ವಿಷಯದಲ್ಲಿ PhD ಆಗಿರುತ್ತದೆ. ಇವರ ವೃತ್ತಿಪರ ಕ್ರೆಡಿಟ್ಗಳು CSIR ಸೀನಿಯರ್ ರಿಸರ್ಚ್ ಫೆಲೋ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪ್ರಮುಖ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ನಿಯತಕಾಲಿಕಗಳಲ್ಲಿ ಪ್ರಕಟವಾದ ಸಂಶೋಧನಾ ಪ್ರಬಂಧಗಳು ಇವರ ಕ್ರೆಡಿಟ್ ಕ್ಷೇತ್ರದಲ್ಲಿ ಉತ್ತಮ ಪ್ರಭಾವದ ಅಂಶ ಹೊಂದಿವೆ. ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಮತ್ತು ಆಂತರಿಕ ವಿಚಾರ ಸಂಕಿರಣಗಳಲ್ಲಿ ಅತ್ಯುತ್ತಮ ಪೇಪರ್ ಪ್ರಸ್ತುತಿ ಪ್ರಶಸ್ತಿಯೊಂದಿಗೆ ಇವರನ್ನು ಗೌರವಿಸಲಾಗಿದೆ. ಇವರ ಪರಿಣತಿಯು ಸಮಾಲೋಚನೆ, ಹಿಪ್ನೋಥೆರಪಿ, ಪೂರ್ವಜನ್ಮ ಪ್ರತ್ಯಾವರ್ತಕ ಚಿಕಿತ್ಸೆ, ಕಾಸ್ಮಿಕ್ ಹೀಲಿಂಗ್, ಧ್ಯಾನ, ಪ್ರಾಣಾಯಾಮ ಮತ್ತು ಯೋಗ ಚಿಕಿತ್ಸೆ, ಬಾಕ್ ಹೂವಿನ ಪರಿಹಾರಗಳು ಮತ್ತು ಸ್ವಯಂ ಸಾಕ್ಷಾತ್ಕಾರದ ಕಡೆಗೆ ವಿಪಾಸನಾ ಅಭ್ಯಾಸಗಳು. ಡಾಕ್ಟರ್ ಸರ್ವಮಂಗಳರವರು ವೈಯಕ್ತಿಕವಾಗಿ ಇಲ್ಲಿಯವರೆಗೆ 3,000ಕ್ಕೂ ಹೆಚ್ಚು ಪ್ರಕರಣಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಸುಮಾರು 25,000 ವಿದ್ಯಾರ್ಥಿಗಳು ಮತ್ತು 3,000 ವಯಸ್ಕರು ಧ್ಯಾನ ಮತ್ತು ಉಪಪ್ರಜ್ಞೆ ಮನಸ್ಸಿನ ಶಕ್ತಿಯ ಕುರಿತು ಉಚಿತ ತರಬೇತಿಯನ್ನು ಇವರೊಂದಿಗೆ ಪಡೆದಿದ್ದಾರೆ. ಇವರು ಕರ್ನಾಟಕದ ರಾಯಚೂರಿನಲ್ಲಿ 2015ರ ಕನ್ನಡ ವಿಜ್ಞಾನ ಸಮ್ಮೇಳನದಲ್ಲಿ ತಮ್ಮ ಅತ್ಯುತ್ತಮ ಸಂಶೋಧನಾ ಪ್ರಬಂಧ ಮಂಡನೆಗಾಗಿ ಮಹಿಳಾ ವಿಜ್ಞಾನಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಡಾಕ್ಟರ್ ಸರ್ವಮಂಗಳರ ಅವರ ಆಧ್ಯಾತ್ಮಿಕ ಸಮ್ಮೇಳನದ ಪ್ರಕ್ರಿಯೆಯಲ್ಲಿ 4 ಸಂಶೋಧನಾ ಪ್ರಕಟಣೆಗಳಿವೆ. ಕನ್ನಡ ಮಾಸಿಕ ಕನಕಾಂಬರದ ಲೇಖಕರು ಕೂಡ ಇವರು ಶ್ರೀರಾಮಚಂದ್ರ ಗುರುಜಿಯವರೊಂದಿಗೆ ದೂರದರ್ಶನದಲ್ಲಿ ಕಾಣಿಸಿಕೊಂಡಿರುತ್ತಾರೆ ಮತ್ತು ಸರಳ ಜೀವನ ಟಿವಿ ಕಾರ್ಯಕ್ರಮ ಜೀವನಾಮೃತದಲ್ಲಿ ಪ್ರತ್ಯೇಕವಾಗಿ ಕಾಣಿಸಿಕೊಂಡಿದ್ದಾರೆ. ಡಾಕ್ಟರ್ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮೀಜಿಯವರ ಆತ್ಮಕಥನ ಜೀವನ ಇದರ ವಿಮರ್ಶಕರು ಇವರು. ಡಾಕ್ಟರ್ ಸರ್ವಮಂಗಳರವರು ಈ ಕೆಳಗಿನ ಪ್ರಶಸ್ತಿಗಳಿಗೆ ಭಾಜನರಾಗಿರುತ್ತಾರೆ. 2017-18 ಸಾಲಿನ ಶ್ರೀ ಗುರು ಸೇವಾ ರತ್ನ ಪ್ರಶಸ್ತಿ, 2017-18 ಸಾಲಿನ ಅಕ್ಕಾ ಪ್ರಶಸ್ತಿ ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕ ದರ್ಶನ ಕನ್ನಡ ಮಾಸಪತ್ರಿಕೆ ಹುಬ್ಬಳ್ಳಿಯಿಂದ 2018 ಸಾಲಿನ ರಾಜ್ಯ ಪ್ರಶಸ್ತಿ, ಕರ್ನಾಟಕ ಜ್ಞಾನ ರತ್ನ ಮತ್ತು 2019 ಸಾಲಿನ ರಾಷ್ಟ್ರೀಯ ವಿಜ್ಞಾನ ರತ್ನ ಪ್ರಶಸ್ತಿಯು ಇವರದಾಗಿದೆ. 2021 ಸಾಲಿನ DICCI ವತಿಯಿಂದ ವಿಮೆನ್ ಇನ್ ಬಿಸ್ನೆಸ್ ಅವಾರ್ಡ್ ಕೂಡ ಇವರದ್ದಾಗಿದೆ. So Garbha Sanskara ಅಥವಾ womb education. So why it is required ಅಥವಾ why we need to actually get it done. So what is it exactly that we will just look into? Just let me know whether it is okay to talk more English or some of you will not be able to understand. Only Kannada only I should tell, or it's okay? Both a mixture kind of a thing? Yeah, English is Kannada. English. Kannada, okay. ಯಾಕಂದ್ರೆ ಎರಡು ಇರೋರು ಇದ್ದಾರೆ, ಸೊ ಅದಕ್ಕೆ ಸ್ವಲ್ಪ ಕಷ್ಟ ನನ್ಗೆ ಇವಾಗ. ನೋಡೋಣ, ಟ್ರೈ ಮಾಡ್ತೀನಿ. ಅರ್ಥ ಆಗ್ತದೆ ಬಾಡ ಭಾಷೆ. ಓಕೆ. ಸೊ ಗರ್ಭ ಸಂಸ್ಕಾರ ಯಾಕೆ ತಗೋಬೇಕು, ಒಂದು ಮಹಿಳೆ ಗರ್ಭಿಣಿ ಆದಾಗ, ಪ್ಲಸ್ ಅದರಿಂದ ಆಗುವಂತಹ ಪ್ರಯೋಜನ ಏನು ಅಂತ ನೋಡೋಣ ಇವಾಗ. ಸೊ ಹಂತವಾಗಿ ಯಾರ್ಯಾರು ಇದಕ್ಕೆ ಅಳವಡಿಸ್ಕೋಬಹುದು ಅಥವಾ ಊಂಬ್ ಥೆರಪಿ ಅಂತ ಹೇಳ್ತೀವಿ. ಸೊ ನನ್ನ ಒಂದು ಪ್ರಾಬಬ್ಲಿ 2012 ಇಂದ ಇಲ್ಲಿವರೆಗೂ ಸಾಕಷ್ಟು ಕೇಸಸ್ ನ ಹ್ಯಾಂಡಲ್ ಮಾಡಿದ್ದೀನಿ ಈ ಒಂದು ಊಂಬ್ ಎಜುಕೇಶನ್ ಗೋಸ್ಕರ. ಸೊ ಅದ್ರಲ್ಲಿ ನೋಡಿರೋದೇನು ಅಂತಂತಂದ್ರೆ, ಎಷ್ಟೋ ಜನ ನಮ್ಮ ಹತ್ರ ಬಂದಾಗ ಆ ಸಮಸ್ಯೆ ಶುರುವಾಗಿರೋದು ಅವರ ತಾಯಿಯ ಗರ್ಭದಲ್ಲಿದ್ದಾಗ.
ಸೊ ಅಷ್ಟು ಮಾತ್ರಕ್ಕೆ ತಾಯಿನೇ ಎಲ್ಲ ಕಾರಣ ಅಂತ ಇರೋದಿಲ್ಲ. ಜೊತೆಗೆ ಇರುವಂತಹ ಮನೆಯವರು ಇರ್ಬೋದು ಅಥವಾ ಗಂಡ ಇರ್ಬೋದು, ಎಲ್ಲರ ಒಂದು ವ್ಯತಿರಿಕ್ತವಾದಂತಹ ಆಲೋಚನೆಗಳು ಅಥವಾ ಒಂದು ಧೋರಣೆ ಇರ್ಬೋದು ಅಥವಾ ಭಾವನೆಗಳು, ಇದೆಲ್ಲನೂ ಕೂಡ ಏನಾಗುತ್ತೆ, ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಸೊ ಐ ಥಿಂಕ್ ಲಕ್ಷ್ಮೀ ನರಸಿಂಹ ಮೂರ್ತಿ, ಯು ಹ್ಯಾವ್ ರೇಸ್ಡ್ ಯುವರ್ ಹ್ಯಾಂಡ್. ಸುಮಾ ಜಸ್ಟ್ ನೋಡಿ ಅವ್ರು ಏನ್ ಕೇಳ್ತಾರೆ ಅಂತ. So I'll be telling both simultaneously in Kannada and English, little bit. Each slide I will tell both in both the languages. ಸೊ ನನ್ನ ಹತ್ರ ಬಂದಿರೋರಲ್ಲಿ ನಾವು ನೋಡಿದೇನು ಅಂತಂತಂದ್ರೆ, ಕೆಲವರಿಗೆ ಭಯ ಇರ್ಬೋದು ಅಥವಾ ಆತಂಕ ಇರ್ಬೋದು, ಜೊತೆಗೆ ಇವನ್ ತಲೆನೋವು ಅಂತ, ಹುಟ್ಟಿದಾಗ್ಲಿಂದ ಒಂಥರ ತಲೆನೋವು ಆ ಒಂದು ಪರಿಸ್ಥಿತಿ. ಆಮೇಲೆ ಇನ್ನಷ್ಟು ಜನರಿಗೆ ಹೇಗೆ ಅಂತಂತಂದ್ರೆ ರಿಜೆಕ್ಷನ್ ಅಥವಾ ಅವ್ರನ್ನ ಒಂದು ನಕಾರಾತ್ಮಕವಾದಂತಹ ಧೋರಣೆ ಅವ್ರ ಒಳಗಡೆ ಮೂಡಿರುವಂತದ್ದು, ಇದೆಲ್ಲಾನು ಕೂಡ ನಾವು ನೋಡಿರುವಂತದ್ದು ವೆನ್ ದೇ ವೇರ್ ಇನ್ ದ ಮದರ್ಸ್ womb. So probably from last 2012, whatever I have seen cases, in most of them, the main, probably the root cause is in the womb of the mother. So for which even father also will be equally responsible for that. Fear, it can be a kind of a fear, or it can be self-rejection, it can be denial, it can be lack of self-love and insecurity. So all these things we have seen in most of the cases which come from the womb level. So how to make this correction and how we can apply it for a better child to get the most probably a divine soul. So few practices which I'll explain is about self-cleansing and healing practices, and how to make a cosmic prayer to get that particular soul into your child. I think please just mute them. Some sound is coming. So the first thing is your preparation is more important. See, examination might be there. You might deliver after 9 months, but the preparation should be there much ahead of that. So who can plan is like 3 to 6 months who have conceived or before conceiving, or when you want to have a second child. And even some of them have come when they're almost 7 or 8 months. I will show you a case study also. So how to actually establish a communication between you and your fetus, which is growing within your womb. So you know the different stages of a fetus when it will become into a newborn child. So how you can support it and how you can welcome it. So what are the benefits of it? One is to improve your positive mental attitude and also to become more peaceful, blissful, and in a free state. And also to impart good values. So ಏನೇನು ಉಪಯೋಗ ಆಗುತ್ತೆ ಅಂತಂತಂದ್ರೆ, ಈ ಒಂದು ಮಗು ಜನನ ಆಗೋಕ್ಕಿಂತ ಮೊದ್ಲೇನೆ ನಿಮ್ಮ ತಯಾರಿ ಹೇಗಿರ್ಬೇಕು ಅಂತ, ಆ ಮಗುವಿನ ಬಗ್ಗೆ, ಜೊತೆಗೆ ನಿಮ್ಮ ಒಂದು ಜೀವನ ಶೈಲಿ ಹೇಗಿರ್ಬೇಕು, ಜೊತೆಗೆ ನಿಮ್ಮ ಒಂದು ಭಾವನಾ ಸ್ತರಗಳು ಹೇಗಿರ್ಬೇಕು ಅಂತ, ಅದ್ರ ಬಗ್ಗೆ ನಾವು ಒಂದು ಥೆರಪಿ ಅಂತ ಮಾಡ್ತೀವಿ. ಆ ಥೆರಪಿನಲ್ಲಿ ಆಲ್ಮೋಸ್ಟ್ ನಿಮ್ಗೆ ಆ ಮಗುನ ಕನ್ಸೀವ್ ಆಗಿ ಅದನ್ನ ಡೆಲಿವರಿ ಆಗಿ ನಾಮಕರಣದವರೆಗೂ ಹೋಗುವಂತಹ ಒಂದು ಸನ್ನಿವೇಶ ನಿಮ್ಮ ಮೈಂಡ್ ಅಲ್ಲಿ ಅದನ್ನ ಮಾಡ್ತಾ ಹೋಗೋದು. ಅದಕ್ಕೆ ಪೂರಕವಾಗಿ ಕೆಲವು ಪ್ರಾಕ್ಟೀಸಸ್ ಅನ್ನ ಕೂಡ ಕೊಡ್ತಾ ಹೋಗ್ತೀವಿ. ಸೊ ಅದರಿಂದ ಏನಾಗುತ್ತೆ, ಮೆಡಿಕಲ್ ಚಾಲೆಂಜಸ್ ಎಷ್ಟೋ ಇರೋರು ಕೂಡ ಈ ತರ ಒಂದು ಗರ್ಭ ಸಂಸ್ಕಾರ ಅಂತ ಮಾಡಿಸ್ಕೊಂಡಾಗ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೊ ದೇರ್ ಆರ್ ಫ್ಯೂ ಕೇಸಸ್ ವೆರಿನ್ ಐವ್ ಹ್ಯಾಂಡಲ್ಡ್ ವೆರಿನ್ ಇಟ್ ವಾಸ್ ಲೈಕ್ ಅ ಪಾಸ್ಟ್ ಲೈಫ್ ಸೆಷನ್ಸ್. So those who were not conceiving also had come in spite of all the medical issues which were resolved, but still they were not conceiving. So there can be problem in the aura space, in the energy level, or there can be some issues carried from the past life. So ಪೂರ್ವ ಜನ್ಮದಿಂದ ಹೊತ್ತುಕೊಂಡು ಬಂದಿರುವಂತ ಕೆಲವು ಒಂದು ಸಮಸ್ಯೆಗಳಿರ್ಬೋದು, ಬಾಧೆಗಳಿರ್ಬೋದು, ಅದರಿಂದಲೂ ಕೂಡ ಎಷ್ಟೋ ಜನ ಏನಾಗ್ತಾರೆ, ಪ್ರೆಗ್ನೆಂಟ್ ಆಗೋದಿಲ್ಲ. ನಿಮ್ಮ ಒಂದು ದೈಹಿಕ ಎಲ್ಲ ತರದ ಒಂದು ವ್ಯವಸ್ಥೆ ಆರೋಗ್ಯ ಚೆನ್ನಾಗಿದ್ರು ಕೂಡ, ಮೆಡಿಕಲ್ ಏನೋ ಚಾಲೆಂಜಸ್ ಇಲ್ಲದೆ ಇದ್ರು ಕೂಡ, ಸರಿ ಇದ್ರು ಕೂಡ ಎಷ್ಟೋ ಸಲ ಕನ್ಸೀವ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಪ್ರಭಾವಲಯದಲ್ಲಿ ಸಮಸ್ಯೆ ಇರ್ಬೋದು ಅಥವಾ ನಮ್ಮ ಒಂದು ಪೂರ್ವದಿಂದ ಹೊತ್ತುಕೊಂಡು ಬಂದಿರುವಂತಹ ಒಂದು ಸಂಸ್ಕಾರ, ಸೊ ಅದರಿಂದ ಸಮಸ್ಯೆಗಳಿರ್ಬೋದು. ಈ ತರ ಕೇಸ್ಗಳಿಗೆ ನಾವು ಮಾಡಿದಾಗ ಏನಾಗುತ್ತೆ, ಆ ಒಂದು ಪಾಸ್ಟ್ ಲೈಫ್ ಪೂರ್ವ ಜನ್ಮಕ್ಕೆ ಹೋಗಿ ಬಂದ ಮೇಲೆ ಅವರು ಪ್ರೆಗ್ನೆಂಟ್ ಆಗ್ತಾರೆ. ಸೊ ಇದು ಒಂಥರ ಏನ್ ಹೇಳ್ಬೋದು, ಮೆಡಿಕಲ್ ಮಿರಾಕಲ್ ಅಂತ ಹೇಳ್ಬೋದು ನಾವು. ಎಲ್ಲಿ ಒಂದೊಂದ್ಸಲ ಮೆಡಿಸಿನ್ ಮಾಡಕ್ ಆಗದಿರೋ ಕೆಲ್ಸನ ಈ ಒಂದು ಮನೋವಿದ್ಯೆ ಮಾಡ್ಕೊಡುತ್ತೆ.
It is called as soul science also. This will also help you to get rid of the past life inhibitions which is not allowing you to conceive, and also your oral energy which is not allowing you to welcome the new energy. If you quote some example from our ancient Indian mythology, Abhimanyu, Ashtavakra, Prahlada, Buddha, Chhatrapati Shivaji, Zakir Hussain, Savarkar, a few names I've mentioned over here. If you want to design your child to be like Sir M. Vishweshwaraya, Swami Vivekananda, imparting good value system. So I'll be providing, even a PDF of this will be provided to you, but I'll be explaining few things over here. ಸೊ ಈ ತರ ನಮ್ಮ ಒಂದು ಮೈಥಾಲಜಿ ನೋಡಿದಾಗ ನಾವು ಎಷ್ಟೋ ಒಂದು ಸಮಯ ಸಂದರ್ಭಗಳಲ್ಲಿ ದಿವ್ಯಾತ್ಮರು, ದಿವ್ಯ ಪುರುಷರು, ಸತ್ ಸಂತಾನ ಅಂತ ಹೇಳ್ತೀವಿ, ಅವೆಲ್ಲವೂ ಕೂಡ ಆಗಿ ಬಂದಿರೋವಂಥದ್ದು ಗುರುವಿನ ಒಂದು ಸಂಸ್ಕಾರ ಆ ತಾಯಿಗೆ ಕೊಟ್ಟಾಗ, ಯಾರು ಗರ್ಭಧಾರಣೆ ಆಗ್ತಾರೆ ಅವರವರ ಗುರುಗಳು ಆ ಒಂದು ಸಂಸ್ಕಾರ ಕೊಟ್ಟಾಗ ಒಳ್ಳೆ ಒಂದು ಮಕ್ಕಳ ಒಂದು ಜನನ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ಆ ಒಂದು ವ್ಯಾಲ್ಯೂ ಸಿಸ್ಟಮ್ ಅಥವಾ ವರ್ಚ್ಯೂಸ್ ಅದಕ್ಕೆ ಆಡ್ ಮಾಡ್ಕೋಬಹುದು ಆ ಒಂದು ಹುಟ್ಟುವಂತಹ ಮಗುವಿಗೆ. ಆದ್ರೆ ಇದಕ್ಕೆ ಬರುವಂತಹ ಸಮಸ್ಯೆ ಏನು ಅಂತಂದ್ರೆ ಅದು ನಮ್ಮ ಒಳಗಡೆನೆ ಇರುತ್ತೆ. ಅಕಸ್ಮಾತ್ ಇವಾಗ ತಾಯಿ ಗರ್ಭಧಾರಣೆ ಮಾಡಿದಾಗ ಒಂದು ತರದ ಭಯ, ಆತಂಕ ಇರ್ಬೋದು, ಸಿಟ್ಟಿರ್ಬೋದು, ಇಂಟಾಲರೆನ್ಸ್ ಇರ್ಬೋದು, ಇಲ್ಲಿ ಕೊಟ್ಟಿರುವಂತಹ ಕೆಲವು ಇಮೋಷನ್ಸ್ ಇದೇನಾದ್ರೂ ಆ ತಾಯಿಯ ಮನಸ್ಸಲ್ಲಿ ರನ್ ಆಗ್ತಾ ಇದ್ರೆ, ಅಥವಾ ತಂದೆ ಅಥವಾ ಆ ಪರಿಸರದಲ್ಲಿ ಅದಾಗ್ತಾ ಇತ್ತು ಅಂತಂದ್ರೆ ಅದೇ ತರ ರೇಡಿಯೇಷನ್ ಏನಾಗುತ್ತೆ, ನಿಮ್ಮ ಮಗು ಒಳಗಡೆ ಏನ್ ಬೆಳೀತಾ ಇದೆ ಅದ್ರ ಮೇಲೆ ಅದು ಪರಿಣಾಮ ಬೀರ್ತಾ ಹೋಗುತ್ತೆ. ನಮ್ಗೆ ಅದು ಗೊತ್ತಿರೋದಿಲ್ಲ. ಬಟ್ ಹುಟ್ಟಿದ ಮೇಲೆ ಆಮೇಲೆ ಮಕ್ಕಳಿಗೆ ಸಮಸ್ಯೆ ಆದ್ಮೇಲೆ ನಮ್ಮ ಹತ್ರ ಕರ್ಕೊಂಡ್ ಬಂದಾಗ ಏನಾಗುತ್ತೆ, ಅವಾಗ ಅದ್ರ ಮೂಲ ಅಲ್ಲಿರುತ್ತೆ. ಸೊ ಮೆನಿ ಆಫ್ ದ ಕೇಸಸ್ whom we have seen that lot of the houses, when the mother or even parents, for example, they have this kind of a complications of anger, impatience, annoyance or fear, guilt consciousness, self-rejection, lack of self-love, hopelessness, helplessness. The same kind of emotions are carried in the womb to the child also. So when the child is born, slowly you will see that these kind of traits will be transferred to the child. That is why womb education plays a very important role. Have quoted few examples over here how emotions is going to harm your body, in what way your actual organs will get damaged, and this might also create damage to the fetus which is growing. So I'll give you very examples of, I've seen certain very youngsters who come who have kidney problem. So what we have seen in the past life or in their mother's womb is, we have seen a kind of a fear which is instilled, and in a very young age the kidney, they come with a kidney problem, and also kidney transplantation is being done. ಸೊ ನಮ್ಮಲ್ಲಿ ಬರುವಂತಹ ಎಷ್ಟೋ ಕೇಸ್ಗಳಲ್ಲಿ ಏನಾಗಿದೆ, ಈ ಭಾವನಾ ಸ್ತರಗಳ ಸಮಸ್ಯೆ ಆದಾಗ ಈ ಕಿಡ್ನಿ ಪೇಷಂಟ್ಸ್ ಅಂತ ಬಂದಾಗ ಅವ್ರಿನ್ನ ಚಿಕ್ಕ ವಯಸ್ಸಿನವ್ರು ಇರ್ತಾರೆ, ಹಾರ್ಡ್ಲಿ ಒಂದು 15, 18, 20 ಈ ತರ ಮಕ್ಕಳು ಇರ್ತಾರೆ. ಅವರ ಪೂರ್ವ ಜನ್ಮ ನೋಡಿದಾಗ ಪ್ಲಸ್ ಅವರ ತಾಯಿ ಗರ್ಭದಲ್ಲಿದ್ದಾಗ ಈ ಭಯ ಅನ್ನೋದು ಆವರಿಸ್ಕೊಂಡಾಗ ಏನಾಗುತ್ತೆ, ಆ ಕಿಡ್ನಿ ಡ್ಯಾಮೇಜ್ ಆಗಿರೋದು ನಾವೇ ಖುದ್ದು ನೋಡಿದೀವಿ. ಬಟ್ ಆಮೇಲೆ ಅವರು ತುಂಬಾ ಚೆನ್ನಾಗಿದ್ದಾರೆ, ಆ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಕೂಡ ಅದ್ರದ್ದು ಒಂದು ಪ್ರತಿಕ್ರಿಯೆ ಇರುತ್ತೆ, ಅದೆಲ್ಲ ತುಂಬಾ ಚೆನ್ನಾಗಿ ಅವ್ರಿಗೆ ಆಗಿದೆ. ಸೊ ತುಂಬಾ ಜನ ಈ ತರ ಕೇಸಸ್ ಅಲ್ಲಿ ಬಂದಾಗ ಊಂಬಲ್ ಸಮಸ್ಯೆ ಇದೆ ಅಂತ ನಮ್ಗೆ ಗೊತ್ತಾಗಿರುವಂತದ್ದು. ಸೊ ಹಾಗಾಗಿ ಏನ್ ಮಾಡ್ಬೋದು ಅಂತ ಬಂದಾಗ, ಕೆಲವು ಗರ್ಭಿಣಿ ತಾಯಂದರಿಗೆ ಮಗು ಬಗ್ಗೆ ರಿಜೆಕ್ಷನ್ ಇರುತ್ತೆ, ಅಕ್ಸೆಪ್ಟೆನ್ಸ್ ಇರೋದಿಲ್ಲ. ಸೊ ಹಾಗಾಗಿ there are few of the would be mother, they will have a kind of a rejection. They didn't want to get conceive, but they have conceived. There is a pressure over there which is coming from the home side or the family side. So this will create problem of a kind of a rejection. So when there is rejection, the child is not going to get a healthy mental status. So when it is born, it will become a kind of a rejected child. Every moment it will experience lack of self-love. ಸೊ ಯಾವ ಒಂದು ತಾಯಿ ಗರ್ಭಿಣಿ ಆದಾಗ ಸ್ವೀಕಾರ ಮನೋಭಾವನೆ ಇರೋದಿಲ್ಲ ಮಗುವಿನ ಬಗ್ಗೆ, ಆಕೆಗೆ ಆ ಸಮಯದಲ್ಲಿ ಗರ್ಭಿಣಿ ಆಗೋದು ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಮಾನಸಿಕವಾದಂತ ಕೆಲವು ಒತ್ತಡ ಇರ್ಬೋದು ಅಥವಾ ಮನೆಯ ಒತ್ತಡ ಇರ್ಬೋದು, ಗರ್ಭಧಾರಣೆ ಆಗೋಗುತ್ತೆ. ಅದೇ ಒಂದು ತರ ಅವರು ಮುಂದಕ್ಕೆ ಮಗು ಕೂಡ ಬೆಳೀತಾ ಬರುತ್ತೆ. ಅವಾಗ ನಾವು ಈ ಸಮಸ್ಯೆ ನೋಡಿದೀವಿ. ಸೊ ಏನಾಗುತ್ತೆ, ಅದು ನಿರಾಕರಣೆಯ ಒಂದು ರಿಜೆಕ್ಷನ್, ಆ ಒಂದು ಧೋರಣೆ ಮಕ್ಕಳಲ್ಲೂ ಕೂಡ ಅದು ಮೂಡಿ ಬರೋದುಂಟು. ಸೊ ಹಾಗಾಗಿ
ಈ ಒಂದು ಊಂಬ್ ಥೆರಪಿ ಅಥವಾ ಊಂಬ್ ಎಜುಕೇಶನ್ ಮಾಡಿದಾಗ ಏನಾಗುತ್ತೆ, ಈ ಸಮಸ್ಯೆಗಳಿಂದ ಹೊರಗಡೆ ನಾವು ಬರ್ಬೋದು. ಸೊ ಪ್ರತಿ ಸಲ ಉಸಿರಾಡ್ಬೇಕಾದ್ರೆ ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೇಕು, ಆಮೇಲೆ ಪಾಸ್ಟ್ ಏನಾದ್ರು ಮಾಡ್ಬೇಕು ಅಂತ ಹೇಳ್ತಿರೋದು. ಸೊ ಇವಾಗ ಕನ್ಸೀವ್ ಆದಾಗ್ಲಿಂದ ಕೆಲವು ಪ್ರಾಕ್ಟೀಸಸ್ ಏನ್ ಮಾಡ್ಬೋದು ಅಂತಂತಂದ್ರೆ ನಾಡಿ ಶುದ್ಧಿ ಅಂತ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ. ಆ ಯೂಟ್ಯೂಬ್ ಚಾನಲ್ ಹೋದ್ರೆ ಈ ತರ ನಾನು ಎಷ್ಟೋ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ದೀನಿ. ಒಂದು 100 ವಿಡಿಯೋಸ್ ಇದೆ. ಸೊ ನೀವು ಈ ತರ ವಿಡಿಯೋಸ್ ನ ಅಲ್ಲಿ ನೋಡ್ಬೋದು. ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಹೋದ್ರೆ ನಿಮ್ಗೆ ಅದು ನೋಡಕ್ ಸಿಗುತ್ತೆ. ಓಕೆ, ಈ ತರ ನೀವು ಹೋಗಿ ನೋಡ್ಬೋದು. ಅದೇ ತರ ಓಂ ಚಾಂಟಿಂಗ್ ಬಗ್ಗೆ ಕೂಡ ಕೆಲವು ವಿಡಿಯೋ ನಾನು ಮಾಡಿದ್ದೀನಿ. ಅದನ್ನು ಕೂಡ ಸೆಲ್ಫ್ ಹೀಲಿಂಗ್ ಮಾಡ್ಕೊಂಡಾಗ ಒಳ್ಳೆ ಒಂದು ಮಗುವಿಗೆ ಜನನ ಆಗುತ್ತೆ. ಜೊತೆಗೆ ನಮ್ಮ ಪ್ರಭಾ ವಲಯದಲ್ಲಿ ನೋಡಿ, ಓಂ ಹೇಳೋಕ್ಕಿಂತ ಮೊದಲು ಪ್ರಭಾ ವಲಯದಲ್ಲಿ ಎಷ್ಟೊಂದು ಬ್ಲಾಕೇಜಸ್ ಇರುವಂತದ್ದು. ಓಂ ಹೇಳಿದ ಮೇಲೆ ಪೂರ್ತಿಯಾಗಿ ಅಲ್ಲಿ ಒಂದು ಆರಾ ಅಂತ ಏನ್ ಹೇಳ್ತೀವಿ, ತುಂಬಾ ಬ್ಯಾಲೆನ್ಸ್ಡ್ ಆರಾ ಇರುವಂತದ್ದು. ಪ್ಲಸ್ ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತೀವಿ. ಚಕ್ರಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ನಾನೊಂದು ವಿಡಿಯೋ ತೋರಿಸ್ತೀನಿ ನಿಮ್ಗೆ, ನಾನೇ ಮಾಡಿರುವಂತ ಒಂದು ಕೇಸ್ ಸ್ಟಡಿ ಅದು. ಚಕ್ರ ಮತ್ತೆ ನಮ್ಮ ಒಂದು ಈ ಎಂಡೋಕ್ರೈನ್ ಸಿಸ್ಟಮ್, ಈ ನಿರ್ನಾಳ ಗ್ರಂಥಿಗಳು ಅಂತ ಏನ್ ಹೇಳ್ತೀವಿ, ಹಾರ್ಮೋನ್ಸ್. ಸೊ ಬೋತ್ ಆರ್ ಇಂಟರ್ ಕನೆಕ್ಟೆಡ್. Your chakras, that is your aura system, and then your endocrine system. So both are interconnected. So when you conceive or even before conceiving, you can start doing chakra bijakshara mantras. Not too long. You can do one round of each of these particular chantings. So even this video is available to you on my YouTube channel. I've given everything. So later on you can go and see it. I've mentioned even in my PDF document. So the different 7 chakras, very easy to remember, is the rainbow colors, Vibgayon. Okay. ಸೊ ಚಕ್ರಗಳನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು ಅಂತಂತಂದ್ರೆ ಕಾಮನ ಬಿಲ್ಲಿನ ಒಂದು ಬಣ್ಣಗಳು. ವಿಬ್ಗಾರ್ ಅಂತ ಬಂದಾಗ ವೈಲೆಟ್, ಇಂಡಿಗೋ, ಓಕೆ, ಅಂಡ್ ದೆನ್ ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಅಂಡ್ ರೆಡ್. ಅದೇ ತರ ಚಕ್ರಗಳು ಬಂದಾಗ ಇಲ್ಲಿ ಚಕ್ರ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ, ವೆನ್ ಯು ಆರ್ ಕನ್ಸೀವಿಂಗ್, ಪ್ರೆಗ್ನೆಂಟ್ ಇದ್ದಾಗ ಪ್ಲಸ್ ಬಿಫೋರ್, ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಆಗ್ಬೇಕು, ನಿಮ್ಮ ಹಾರ್ಮೋನಲ್ ಶ್ರವಿಕೆ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತಂತಂದ್ರೆ ಈ ಒಂದು ತಂತ್ರಗಳನ್ನ ಅಳವಡಿಸ್ಕೋಬೇಕಾಗುತ್ತೆ ನೀವು. ಸೊ ಈ ಒಂದು ಬೀಜಾಕ್ಷರ ಮಂತ್ರ ನಿಮ್ಗೆ ಸಿಗುತ್ತೆ. You will get lot of information about chakras. It is there on my PDF document also. So the base chakra, Mooladhara chakra, is Lam. Swadhisthana chakra, which is below your navel portion 2 inches, it is Vam. And then comes your navel chakra, Ram, Bijakshara mantra. And then comes your Anahata, that is Yam. And then your Vishuddha, Hum. And this is your Agna chakra with Om. And then silence is Soham. So why it is so important to balance your both the nadis, your Ida and Pingala nadis, as well as your chakras. So once you balance your chakras, automatically your mood swings will not be there. Your emotions also will be under control. So each and every chakra represents different emotions. So your Mooladhara is connected to your fear, insecurity, instability. Your Swadhisthana, below your navel portion, it is connected to your creativity. The creation happens over there. Manipura chakra is connected to what? Your willpower. Anahata chakra, your heart portion, it is connected to what? If you have a kind of a sorrow, sadness, rejection, okay, lack of self-love, everything is placed over here. And then there is problem in the thyroid glands, that also is connected to your this particular chakra, that is Vishuddha chakra. So if the vision is not clear, then it is your Agnya chakra. I'm just explaining in a very small way. ಸೊ ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗಿಲ್ಲ ಅಂತಂತಂದ್ರೆ ಅಲ್ಲಿ ಏನಾಗುತ್ತೆ, ಬ್ಲಾಕೇಜಸ್ ಅಂತ ಉಂಟಾಗುತ್ತೆ. ಆ ಬ್ಲಾಕ್ ಆದಾಗ ಏನಾಗುತ್ತೆ, ಮಗುವಿನ ಎನರ್ಜಿ ಕೂಡ ಚೆನ್ನಾಗಿರೋದಿಲ್ಲ, ಪ್ಲಸ್ ನಿಮಗೂ ಕೂಡ ಏನಾಗುತ್ತೆ, ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಚಕ್ರ ಧ್ಯಾನವನ್ನ ಮಾಡಿ ಅಂತ ಹೇಳ್ತೀವಿ ನಾವು. ನಿಮ್ಮ ನಿರ್ನಾಳ ಗ್ರಂಥಿಯ ಮೇಲೆ ಡೈರೆಕ್ಟ್ ಆಗಿ ಅದು ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನೀವಿದನ್ನ ಮಾಡತಕ್ಕದ್ದು. ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಮನೋಜನ್ಯ ಸಮಸ್ಯೆಗಳು ಏನೇನ್ ಬರ್ಬೋದು ಅಂತ ನೋಡೋಣ. ತಾಯಿಯ ಗರ್ಭದಿಂದ ಬರುವಂತದ್ದು ಫಿಯರ್, ಫೋಬಿಯಾ, ನೇಲ್ ಬೈಟಿಂಗ್, ಉಗುರನ್ನ ಕಚ್ಕೊಳ್ಳೋದು, ಆಮೇಲೆ ಹಲ್ಲು ಕಡಿಯೋದು, ಟೀತ್ ಗ್ರೈಂಡಿಂಗ್.
ಸ್ಟಟರಿಂಗ್, ಸ್ಟ್ಯಾಮರಿಂಗ್, ಓಕೆ, ಸ್ಲೀಪ್ ವಾಕಿಂಗ್. ಇದೆಲ್ಲ ಮಕ್ಕಳು ಯಾಕೆ ಮಾಡ್ತಾರೆ? ಇವಾಗ ತಾಯಿಗೆ ಹಶುವಾದಾಗ ಊಟ ಮಾಡದೆ ಹೋದ್ರೆ ಒಳಗಡೆ ಮಗು ಏನ್ ಮಾಡುತ್ತೆ ಅಂತಂದ್ರೆ ಈ ತರ ಅದು ಕಡಿಯುತ್ತೆ, ತನ್ನ ಬೆರಳನ್ನ ಕಚ್ಚೋಕ್ ಶುರು ಮಾಡುತ್ತೆ. ಸೊ ಎಷ್ಟೋ ಮಕ್ಕಳು ಆಮೇಲೆ ಎಷ್ಟೋ ವರ್ಷ ಆದ್ರೂ ಕೂಡ ಅದನ್ನ ಬಿಡೋದಿಲ್ಲ. ಸೊ ಇವೆಲ್ಲಾನು ಕೂಡ ಏನಾಗುತ್ತೆ, ತಾಯಿಯ ಗರ್ಭದಿಂದ ಶುರುವಾಗುತ್ತೆ. ಬೆಡ್ ವೆಟ್ಟಿಂಗ್ ಯಾಕಾಗುತ್ತೆ? ತಾಯಿಗೆ ಒಂಥರ ಫಿಯರ್, ಇನ್ಸೆಕ್ಯೂರಿಟಿ ಎಕ್ಸ್ಪೀರಿಯನ್ಸ್ ಆಯ್ತು ಅಂತಂದ್ರೆ ಅಲ್ಲಿ ಮಗುಗೆ ಕೂಡ ಏನಾಗುತ್ತೆ, ಆ ಬೆಡ್ ವೆಟ್ಟಿಂಗ್ ಜಾಸ್ತಿ ಆಗುತ್ತೆ. ಬ್ಯಾಡ್ ಡ್ರೀಮಿಂಗ್ಸ್ ಇರ್ಬೋದು, ತಮ್ ಸಕಿಂಗ್ ಇರ್ಬೋದು, ಆಮೇಲೆ ಈ ಸ್ಲೀಪ್ ಟಾಕ್ ಇರ್ಬೋದು. ಸೊ ಇದೆಲ್ಲಾನು ಕೂಡ ಶುರುವಾಗುವಂಥದ್ದು ಎಷ್ಟೋ ಸಲ ತಾಯಿಯ ಗರ್ಭದಿಂದ. ಒಂದು ತರ ಅಗ್ರೆಷನ್ ಇರ್ಬೋದು, ಈ ಒಂದು ಟೆಂಪರ್ ಟ್ಯಾಂಟ್ರಮ್ಸ್ ಅಂತ ಹೇಳ್ತೀವಿ. ಸೊ ವೆನ್ ದ fetus is in the womb, there are a lot of psychological effects which happen. It is called as psychosomatic disorders. So these are the few examples which are being quoted, which may come from the womb level. So you can prevent all these things if you can start practicing few practices when you conceive and before also you conceive, when you're preparing, you're planning to conceive. Group phobia, allergies also, we have seen it can come from the past birth also. It is passed through womb only. So negative energies of the previous things, the mother's energies, which are very hostile sometimes, anxiety, schizophrenia. These are few issues which we have seen, which comes from the womb. I'm not telling everything, but there are few things which come. So ತಾಯಿಯ ಗರ್ಭದಿಂದ ಕೆಲವು ಮನೋಜನ್ಯ ಸಮಸ್ಯೆಗಳು ಬರೋದು ಉಂಟು. ಸೊ ಹಾಗಾಗಿ ಇದನ್ನ ನಾವು ಇದರಿಂದ ಹೊರಗಡೆ ಬರ್ಬೇಕು ಅಂತಂತಂದ್ರೆ ನೀವು ಈ ತರ ಕೆಲವೊಂದು ಪ್ರಾಕ್ಟೀಸಸ್ ನ ಮಾಡ್ಕೋಬೇಕಾಗುತ್ತೆ. ಆ ಪ್ರಾಕ್ಟೀಸ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮ್ಗೆ. ಇವಾಗ ಒಂದೆರಡು ವಿಡಿಯೋ ತೋರಿಸ್ತೀನಿ ನಾನು. ಸೊ ಆ ವಿಡಿಯೋನ ಬೇಕಾದ್ರೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ನಾನು. ಒಂದು ಗರ್ಭ ಸಂಸ್ಕಾರ ಬಗ್ಗೆ ಇರುವಂತ ವಿಡಿಯೋ ಪ್ಲಸ್ ನಾನ್ ಮಾಡಿರೋವಂಥದ್ದು ಇವಾಗ ನಿಮ್ಗೆ ನಾನು ತೋರಿಸ್ತೀನಿ ಇವಾಗ. ಸೊ ಇವರು ನನ್ನ ಹತ್ರ ಬಂದಾಗ, ಸೊ ಇವ್ರ ಬಗ್ಗೆ ಇವಾಗ ಬರ್ಕೊಳ್ತಿರೋದು. ಆಲ್ಮೋಸ್ಟ್ 7 months ಪ್ರೆಗ್ನೆನ್ಸಿಯಲ್ಲಿ ಅವ್ರು ಬಂದಿದ್ದು. ಸೊ ಶಿ ವಾಸ್ ಫೇಸಿಂಗ್ ಯಾವ ತರ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ದೇರ್ ವಾಸ್ ಕಂಪ್ಲೀಟ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇನ್ ಹರ್. ಡಾಕ್ಟರ್ ಹ್ಯಾಡ್ ಗಿವನ್ ಅಪ್ ಹೋಪ್ ಅಂಡ್ ಎನಿ moment the child could have been aborted. Okay, this was her situation. So what she was facing is complete itching. The whole body is itching day and night, not able to sleep. So ಇಡೀ ದೇಹದಲ್ಲಿ ತುರುಕಿ ಆಗ್ತಿದೆ, ಹಗಲು ರಾತ್ರಿ ನಿದ್ದೆ ಮಾಡಿಲ್ಲ. ಸೊ ಡಾಕ್ಟರ್ ಏನ್ ಹೇಳಿದ್ರು, ಎನಿ ಮೊಮೆಂಟ್ ನಿಮ್ಗೆ ಗರ್ಭಪಾತ ಆಗ್ಬೋದು, ಮಗು ಉಳಿದೇ ಇರ್ಬೋದು ಅಂತ. ಸೊ ಆಯುರ್ವೇದಿಕ್ ಆಗ್ಲಿ, ಹೋಮಿಯೋಪತಿ ಆಗ್ಲಿ, ಇವನ್ ಅಲೋಪತಿ, ನೋಬಡಿ ಅಶ್ಯೂರ್ಡ್ ಹರ್. ಅಂಡ್ ತುಂಬಾನೇ ಟ್ರೈ ಮಾಡಿದ್ರು ಎಲ್ಲಾ ಮೆಡಿಸಿನ್ಸ್, ಅದು ವರ್ಕ್ ಆಗ್ಲಿಲ್ಲ. ಸೊ ಆಮೇಲೆ ಏನಾಯ್ತು, ಶಿ ಕೇಮ್ ಫಾರ್ ಅ ಸೆಷನ್. ಸೊ ಆ ಸೆಷನ್ ಮಾಡಿದಾಗ ಈ ಒಂದು ಓಮ್ ಥೆರಪಿ ಅಂತ ಮಾಡಿದ್ರು. ಈ ಓಮ್ ಥೆರಪಿ ಮಾಡ್ತಿದ್ದ ಹಾಗೇನೆ ಆಲ್ಮೋಸ್ಟ್ 1.5 hour ಆಯ್ತು ನಮ್ಗೆ. ಅದು ಮಾಡ್ತಿದ್ದ ಹಾಗೇನೆ ಇಚ್ಚಿಂಗ್ ಎಲ್ಲ ಹೊರಟೋಯ್ತು ಆಕೆಗೆ. ಆಮೇಲೆ ನಾನು ಫ್ಯೂ ಮಂತ್ಸ್ ಆದ್ಮೇಲೆ ಅವ್ರು ಹೇಳಿದ್ರು ಮಗು ಆಯ್ತು ಅಂತ ಅವ್ರಿಗೆ ಹೇಳಿದ್ರು. ಒಳ್ಳೆ ಆರೋಗ್ಯಕರವಾದಂತಹ ಮಗುಗೆ ಅವರು ಜನನ ಕೊಟ್ರು. ಸೊ ಇದೆಲ್ಲ ಹೇಗೆ, ಇದನ್ನ ನಾವು ಮಿರಕಲ್ ಅಂತ ಹೇಳ್ತೀವಿ ಇದನ್ನ. ಸೊ ಸಾಧ್ಯ ಇದೆ, ಮನಸ್ಸಿಗೆ ಇದೆಲ್ಲ ಸಾಧ್ಯ ಇದೆ. ನಾವು ಈ 1 hour 40 minutes ಅಲ್ಲಿ ಎಲ್ಲ ಹೇಳೋದಕ್ ಆಗೋದಿಲ್ಲ. ಒಂದು ದಿವಸನೇ ಮಾಡ್ಬೋದು ಈ ಕೋರ್ಸ್ ನ ನಾವು. ಬಟ್ ನೀವು ನನ್ನ ಕೆಲವು ವಿಡಿಯೋಸ್ ಇದಾವೆ, ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಹೇಗೆ ಟ್ರೈನ್ ಮಾಡ್ಬೇಕು ಅಂತ. ಆ ಕೆಲವನ್ನ ನೋಡ್ಕೊಳ್ಳಿ. ನಾನ್ ನಿಮ್ಗೆ ಕೆಲವು ಲಿಂಕ್ಸ್ ನ ಇಲ್ಲಿ ನಿಮ್ಗೆ ಹಾಕ್ತೀನಿ, ನಾನು ಶೇರ್ ಮಾಡ್ತೀನಿ ಚಾಟ್ ಬಾಕ್ಸ್ ಅಲ್ಲಿ. ನೀವ್ ಆಮೇಲೆ ಅದನ್ನ ನೋಡ್ಕೋಬಹುದು. ಸೊ ಈ ಒಂದು ವಿಡಿಯೋ ಇದೆ, ಅದನ್ನ ಶೇರ್ ಮಾಡ್ತೀನಿ ನಾನು. ಗರ್ಭ ಸಂಸ್ಕಾರ ಬಗ್ಗೆ ತುಂಬಾ ಚೆನ್ನಾಗಿದೆ. ಸೊ ಈ ಇಬ್ರು ಮಕ್ಕಳು ಅಷ್ಟು ಚೆನ್ನಾಗಿ ಎಲ್ಲವನ್ನು ಕೂಡ ಈ ಮಂತ್ರಗಳಿರ್ಬೋದು ತುಂಬಾ ಚೆನ್ನಾಗಿ ಹೇಳ್ತಾರೆ. शांति सातत्य सत्यकर्म सूत्र सिर्फ सुन कर याद किए थे. मैं उसे कभी लेकर नहीं बैठी थी. 4 साल की उम्र में उसने पर्यूषण प्रतिक्रमण में 7,18,000 वापस आने सूत्र बोले थे सभा में. 5 साल की उम्र में उसने हालेडा गाया था प्रतिक्रमण में, और 7 साल की एज में उसने 2 प्रतिक्रमण अब हमारी फैमिली को मिला है. ये देवगुरु और धर्म की ही कृपा है. इसके बाद हमारा डॉक्टर अभय भाई शाह से परिचय हुआ, और कुछ संजोग और कुछ मेरी मेहनत की हमें इस विषय में काफी कुछ मटेरियल पढ़ने को मिला थी. और मेरी जॉइंट फैमिली है तो मैं ज्यादा टाइम नहीं निकाल पाई, पर घूमते फिरते काम करते किचन में मेरी बेटी को पढ़ाते देरासर जाते हर टाइम मैंने नवकार स्मरण किया,
बहुत सारे डिफरेंट टाइप्स के जैप किए, 9 महीने का जो डाइट प्लान और म्यूजिक है वो फॉलो किया, गौतम स्वामी का रास पढ़ा, आत्मरक्षा। ಓಕೆ, ಈ ವಿಡಿಯೋನ ಶೇರ್ ಮಾಡ್ತೀನಿ ನಿಮ್ಗೆ. ನಾನ್ ಮಾಡಿದ್ದು ಅದನ್ನ ಶೇರ್ ಮಾಡೋದಿಲ್ಲ. ಸೊ ಈ ಒಂದು ವಿಡಿಯೋನ ಶೇರ್ ಮಾಡ್ತೀನಿ ನಾನು. ಸೊ ಗರ್ಭ ಸಂಸ್ಕಾರ ಈ ತರ ಎಷ್ಟೋ ಕೇಸಸ್ ಮಾಡಿದೀನಿ. ಇದರಿಂದ ಆಗುವಂತಹ ಪ್ರಯೋಜನ ನಾವು ಇವನ್ ಊಹೆ ಮಾಡಕ್ಕೂ ಆಗೋದಿಲ್ಲ. there are several cases which have been handled. So you can also go for this. Because of time constraint, I cannot explain everything. I will share the video in the group. Okay, you can just look at it later. So what are the things to be followed? ಒಂದು ನಾಡಿ ಶುದ್ಧಿ. ಓಕೆ, ಅದನ್ನ ನೀವು ಮಾಡ್ಕೊಳ್ಳುವಂತದ್ದು ಓಂ ಚಾಂಟಿಂಗ್ ಅಂತ ಹೇಳ್ತೀವಿ. ಈ ಒಂದು ಚಕ್ರಗಳ ಧ್ಯಾನ ಇರ್ಬೋದು. ಜೊತೆಗೆ ಒಂದು ಸ್ಮೈಲ್ ಮೆಡಿಟೇಷನ್ ಅಂತ ಕೊಟ್ಟಿದ್ದೀನಿ ನಾನು. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಎಲ್ಲ ಇದೆ. So what are the practices to be followed when before conceiving and during your that period of your conceivement? So you're going to do Nadi Shuddhi, balancing your both the nadis, Om chanting, which I have shown in my YouTube channel. It's there. It's called as self-healing practices. And you can also do chakra meditation, and also you can do smile meditation. So this will help you to visualize your child. So how to impart the qualities. Okay. Along with that, ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂತಂತಂದ್ರೆ ಒಂದು ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಹೇಳ್ತೀವಿ. ಪ್ರತಿನಿತ್ಯ ಒಂದು ಬುಕ್ ತಗೋಬೇಕು ನೀವು. ಅದ್ರಲ್ಲಿ ಈ ತರ ನೀವು ಬರ್ಕೋಬೇಕು. ಇನ್ಹೇಲ್ ಬ್ಲೆಸ್ಸಿಂಗ್ಸ್, ಎಕ್ಸೇಲ್ ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ. So what is supposed to write is you're going to express gratitude every day. You're going to write for few factors for your best life. It can be your shelter, food, your partner, your friends, your family members. You should express it. I am grateful to my husband for so and so. I'm grateful to my mother for so and so. So on that day, you might get some new blessings. You should write, I'm grateful for this. So you have to maintain a gratitude journal every day. So ಪ್ರತಿನಿತ್ಯ ನೀವು ಒಂದು ಡೈರಿನಲ್ಲಿ ಬರಿತಾ ಹೋಗ್ಬೇಕು. 5 ರಿಂದ 10 ನಿಮಗೆ ಬರುವಂತಹ ಕೃಪೆಗಳು. ಓಕೆ, ನಿಮ್ಮ ಜೀವನದಲ್ಲಿ ಆಗಿರುವಂತಹ ಕೃಪೆಗಳು, ಅದನ್ನ ನೀವು ಕೃತಜ್ಞತೆ ಕೊಡಬೇಕು ಅಂದ್ರೆ ಅದನ್ನ ಬರಿತಾ ಹೋಗ್ಬೇಕು. ನಾನು ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಆಮೇಲೆ ಸೊ ಜೊತೆಗೆ ಮೆಡಿಟೇಷನ್. ಸೊ ಕಂಪಲ್ಸರಿ ಮೆಡಿಟೇಷನ್ ಮಾಡ್ಬೇಕು. ಅದ್ರ ಬಗ್ಗೆ ಸ್ಮೈಲ್ ಮೆಡಿಟೇಷನ್ ನೀವು ಅದನ್ನ ಮಾಡ್ಬೋದು. ಮೆಡಿಟೇಷನ್ ಏನು ಉಪಯೋಗ ಆಗುತ್ತೆ ಅಂತಂತಂದ್ರೆ ನಿಮ್ಮ ಒಂದು ಉಸಿರಾಟಗಳು ಲಯಬದ್ಧ ಆಗೋದಷ್ಟೇ ಅಲ್ಲದೆ ಈ ಬ್ಲಡ್ ಪ್ರೆಷರ್ ತುಂಬಾ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದು ಕೂಡ ನಿಮ್ಗೆ ನಾರ್ಮಲ್ ಬರುತ್ತೆ. ಇಮ್ಯೂನ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಅದು ಇಂಪ್ರೂವ್ ಆಗುತ್ತೆ. ಬಾಡಿ ವೇಟ್, ತುಂಬಾ ಜನಕ್ಕೆ ಏನಾಗುತ್ತೆ ಒಂಥರ ಸ್ವೆಲ್ಲಿಂಗ್ ಆಗೋದು, ಬಾಡಿ ವೇಟ್ ತುಂಬಾನೇ ಜಾಸ್ತಿ ಆಗೋಗ್ಬಿಡುದು. ಅಥವಾ ತುಂಬಾ ಜನಕ್ಕೆ ಏನಾಗುತ್ತೆ ಈವನ್ ಇವಾಗ ಡಯಾಬಿಟಿಕ್, ಓಕೆ, ಜೆಸ್ಟೇಷನ್ ಆ ಟೈಮಲ್ಲಿ ಕೂಡ ಡಯಾಬಿಟಿಕ್ ಆಗಿ ಆಗ್ತಿರೋ ತುಂಬಾ ಇವಾಗ ಇತ್ತೀಚಿನ ದಿನಗಳ ಆಗ್ತಾ ಇದೆ. ಬ್ಲಡ್ ಪ್ರೆಷರ್ ಮತ್ತೆ ಡಯಾಬಿಟಿಸ್. ಸೊ ಇದೆಲ್ಲಾನು ಕೂಡ ನೀವು ಒಂದು ಕಂಟ್ರೋಲ್ ಇಟ್ಕೋಬೇಕು, ಇಕ್ವಿಲಿಬ್ರಿಯಂ ತರ ಮಾಡ್ಕೋಬೇಕು ಅಂತಂದ್ರೆ ಯು ಶುಡ್ ಸ್ಟಾರ್ಟ್ ಡೂಯಿಂಗ್ ದೀಸ್ ಪ್ರಾಕ್ಟಿಸಸ್. ಅವಾಗ ಆಟೋಮ್ಯಾಟಿಕ್ ಆಗಿ ನಿಮ್ಮ ದೇಹ ಮತ್ತು ಮನಸ್ಸು ಮತ್ತೆ ಆತ್ಮಗಳ ಮಧ್ಯೆ ಒಂದು ಸಾಮರಸ್ಯ ಇರುತ್ತೆ. ಅವಾಗ ಈ ಸಮಸ್ಯೆ ಬರೋದಿಲ್ಲ. ಸೊ ಈ ಒಂದು 5 ಬೆರಳುಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಒಂದು ರಿಲ್ಯಾಕ್ಸೇಷನ್ ಮೆಥಡ್ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು. ಇದು 5 ಕೂಡ ಬೆರಳುಗಳಿಗೆ connected organs. All your 5 fingers are connected to your different organs. There's one beautiful relaxation method. 6 minutes. Okay. So kan muchkondo, you have to just hold 1 minute. Okay. Itara 1 minute you have to hold one finger. So like this, and then the next finger for 1 minute, third one, fourth, fifth. So like this, you're going to hold for 1 minute with the closed eyes, and finally press your palm in the center for 1 minute. This is a very beautiful relaxation method. If you do this, you will see the complete control on your emotions. So ಈ ತರ ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ ಇದೆ. ನಿಮ್ಮ 5 ಬೆರಳುಗಳನ್ನ ತರ ಹೋಲ್ಡ್ ಮಾಡ್ಕೊಂಡು 1 ನಿಮಿಷ ಈ ತರ ಇಟ್ಕೋಬೇಕು, ಕಣ್ಮುಚ್ಕೊಂಡು ಈ ತರ ಮಾಡ್ಕೊಂಡು ಈ ಸೆಂಟರ್ ಅಲ್ಲಿ ಪ್ರೆಸ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಎಲ್ಲಾ ತರದ ಭಾವನಾ ಸ್ತರಗಳೇನಾಗುತ್ತೆ ಅಂತಂದ್ರೆ ಸಮತೋಲನೆ ಉಂಟಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಥ್ರೂ ಔಟ್ ಪ್ರೆಗ್ನೆನ್ಸಿ ತುಂಬಾ ಖುಷಿಯಾಗಿ ಸಮಾಧಾನದಿಂದ ಯಾವುದೇ ಮೂಡ್ ಸ್ವಿಂಗ್ಸ್ ಇಲ್ಲದೆ ನೀವು ಇರಬಹುದು. ಸೊ ಕೆಲವು ಅಫರ್ಮೇಷನ್ಸ್ ಅಂತ ಏನ್ ಹೇಳ್ತೀವಿ, ನೀವು ಒಂದು ಸೂಚನೆಗಳನ್ನ ಕೊಟ್ಕೋಬೇಕಾಗುತ್ತೆ ನಿಮ್ಮ ಒಂದು ದೇಹ ಮತ್ತು ಮನಸ್ಸಿಗೆ.
ಅದನ್ನು ಕೂಡ ನಾನು PDF ಫೈಲ್ ಮಾಡಿ ಇಟ್ಟಿದ್ದೀನಿ, ಬಿಫೋರ್ ಪ್ರೆಗ್ನೆನ್ಸಿ ಅಂಡ್ ಆಫ್ಟರ್ ಪ್ರೆಗ್ನೆನ್ಸಿ ಅಂತ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಈ ಒಂದು ಆಟೋ ಸಜೆಷನ್ ಅಂತ ಹೇಳ್ತೀನಿ ನಾವು. ಸೊ ಐ ಮೇಡ್ ಅ PDF ಫೈಲ್ before pregnancy and after conceiving. You can go through those affirmations every day, night when you're going to sleep and morning when you wake up. So you're going to do that affirmations, and throughout the day you can be in that state of your mind, at the back of your mind. When you're taking bath, when you're having food, you can start doing that. Okay, ಪ್ರತಿ ದಿವಸ ಬೆಳಗ್ಗೆ ನೀವು ಎದ್ದೊಳ್ಬೇಕಾದ್ರೆ, ರಾತ್ರಿ ಮಲ್ಕೋಬೇಕಾದ್ರೆ ಈ ಒಂದು ಸೂಚನೆಗಳನ್ನ ನಿಮ್ಮಷ್ಟಕ್ಕೆ ನೀವು ಕೊಟ್ಕೊಳ್ತಾ ಹೋಗೋದು ಮನಸ್ಸಿಗೆ. ಆಮೇಲೆ ನೀವು ಅಡಿಗೆ ಮಾಡ್ತಿರ್ಬೋದು ಅಥವಾ ಎಲ್ಲೋ ಹೊರಗಡೆ ಹೋಗ್ತಿರ್ಬೋದು, ಈ ವಾಹನಗಳಲ್ಲಿ ಚಲಿಸಬೇಕಾದ್ರೆ ಮೈಂಡ್ ಏನ್ ಮಾಡ್ಕೋಬಹುದು, ಆ ಮೈಂಡ್ ಅಲ್ಲಿ ಇದನ್ನ ಸೂಚನೆ ಕೊಡ್ತಾ ಹೋಗ್ಬೇಕು. ಜೊತೆಗೆ ನೀವು ಸ್ನಾನ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಎಲ್ಲಾ ಸಮಯದಲ್ಲಿ ನೀವು ಇದನ್ನ ಮನಸ್ಸಲ್ಲಿ ರನ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದು ತುಂಬಾ ಅದ್ಭುತವಾದ ಪುಸ್ತಕ ಇದೆ, ಗರ್ಭ ಸಂಸ್ಕಾರ ಅಂತ ಹೇಳ್ಬಿಟ್ಟು, ಆಯುರ್ವೇದಿಕ್ ಇದರಲ್ಲಿ ಮೆನ್ಷನ್ ಆಗಿರುವಂತದ್ದು, ಡಾಕ್ಟರ್ ಶ್ರೀ ಬಾಲಾಜಿ ತಾಂಬೆ ಅಂತ. ನನ್ನ ಒಂದು ಹಂಬಲ್ ರಿಕ್ವೆಸ್ಟ್, ಯಾರು ಕನ್ಸೀವ್ ಆಗ್ಬೇಕು ಅಂತ ಇದ್ದೀರಿ ಅಥವಾ ಕನ್ಸೀವ್ ಆಗಿದ್ದೀರಾ, ಕೈಂಡ್ಲಿ ಪ್ರೊಕ್ಯೂರ್ ದಿಸ್ ಬುಕ್. ಇಟ್ ಈಸ್ ಅವೈಲೇಬಲ್ ಆನ್ ಇಂಟರ್ನೆಟ್, ಅಮೆಝಾನ್ ಅಲ್ಲಿ ಸಿಗುತ್ತೆ ಅದು. ಯು ಕ್ಯಾನ್ ಪ್ರೊಕ್ಯೂರ್ ದಿಸ್ ಬುಕ್. ಈ ಬುಕ್ ಅಲ್ಲಿ ಗರ್ಭಧಾರಣೆ ಆದಾಗ್ಲಿಂದ ಇಟ್ಕೊಂಡು ಪಾಲನೆ ಪೋಷಣೆ ಹೇಗ್ ಮಾಡ್ಕೋಬೇಕು, ಮಗು ಆದ್ಮೇಲೆ ಅದಕ್ಕೆ ಯಾವ್ಯಾವ ಡೋಸ್ ಕೊಡ್ಬೇಕು, ಆ ಮಗುವಿಗೆ ಯಾವ ತರ ಆರೋಗ್ಯ ನಾವು ಅದನ್ನ ಒಂದು ನ್ಯೂಟ್ರಿಷನ್ ಪ್ರೊವೈಡ್ ಮಾಡ್ಬೇಕು, ಅದೆಲ್ಲಾನು ಕೂಡ ಈ ಒಂದು ಪುಸ್ತಕದಲ್ಲಿ ಅದ್ಭುತವಾಗಿ ಬರ್ದಿದ್ದಾರೆ. ಕನ್ನಡದಲ್ಲಿ ಇದೆಯೋ ಅಲ್ಲೋ ಗೊತ್ತಿಲ್ಲ, ಬಟ್ ಒಂದ್ 2-3 ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಸೊ ದಿಸ್ ಬುಕ್ ಯು ಕ್ಯಾನ್ ಜಸ್ಟ್ ಪ್ರೊಕ್ಯೂರ್ ಫಾರ್ ಗರ್ಭ ಸಂಸ್ಕಾರ. ಇಟ್ಸ್ ಅ ವೆರಿ ವಂಡರ್ಫುಲ್ ಬುಕ್. So there is up to date, everything is there about before conceiving, after conceiving, how to take care of your nutrition, what kind of exercise you're going to do, and also how to take care of your baby the moment you delivered. And then it's given very beautifully. You can procure this book. Okay, so with this I'll just share few of the YouTube links. I'll put it in the chat box. And now those who want one-on-one session, you can consult me. You can also take it online, or if you can come here, this is my center, we can provide it. ಸೊ ಯಾರಿಗೆ ಇದನ್ನ ಮಾಡ್ಕೋಬೇಕು, ಗರ್ಭ ಸಂಸ್ಕಾರ ಅಥವಾ ಗರ್ಭ ಶಿಕ್ಷಣ ಅಥವಾ ಒಂದು ಓಮ್ ಥೆರಪಿ ಅಂತ ಹೇಳ್ತೀವಿ, ಇಲ್ಲಿಗೆ ಬರ್ಬೋದು, ಅಥವಾ ಆನ್ಲೈನ್ ಕೂಡ ಮಾಡ್ತೀನಿ ನಾನು ಇವಾಗ. ಸೊ ಆನ್ಲೈನ್ ಕೂಡ ನೀವು ಇದನ್ನ ತಗೋಬಹುದು, ಈ ಒಂದು ಪ್ರೋಸೆಸ್ ನ ಕನ್ಸಲ್ಟ್ ಮಾಡ್ಕೋಬಹುದು, ಕೌನ್ಸಿಲಿಂಗ್ ನೀವು ನಮ್ಮ ಹತ್ರ ಮಾಡ್ಕೊಂಡು ತಗೋಬಹುದು. ಸೊ ಈ ತರ ನಾನು ನಿಮ್ಗೆ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ದೀನಿ. ಇಟ್ಸ್ ಅ ವಾಸ್ಟ್ ಸಬ್ಜೆಕ್ಟ್ ಇದು. ನಿಮ್ಗೆ ಒಂದು ಐಡಿಯಾ ಸಿಗ್ಬೇಕು ಅಥವಾ ಇದರಿಂದ ಏನ್ ಲಾಭ ಅಂತ ಹೇಳೋದಕ್ಕೆ ಈ ಒಂದು ವೆಬಿನಾರ್ ಸೀರೀಸ್ ನಾವು ಮಾಡಿರೋವಂಥದ್ದು. ಸೊ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಕ್ವೆಶನ್ಸ್ ಇದ್ರೆ ಕೇಳ್ಬಹುದು. ಅಥವಾ ಸುಮಾ, ಡಾಕ್ಟರ್ ಸುಮಾ. Okay, hello madam. Yeah, it was nice. Thank you. ಅಲ್ಲ, ಯಾಕಂದ್ರೆ ನಾನು ಟೈಮ್ ಇದಿಲ್ವಲ್ಲ, ಸೊ ಅದಕ್ಕೆ ನಿಮ್ಮನ್ನ ಕೇಳ್ದೆ ನಾನು. ಪರವಾಗಿಲ್ಲ ಮೇಡಮ್. 7:30 we have to finish ಅಲ್ವಾ, ಅದಕ್ಕೇನೆ. ಇಟ್ಸ್ ಓಕೆ ಮೇಡಮ್. ಇನ್ನು ದೊಡ್ಡದು ಯು ಕ್ಯಾನ್ ಕಂಟಿನ್ಯೂ. ಯಾಕಂದ್ರೆ ನನ್ಗೆ ಏನಾಯ್ತು ಅಂದ್ರೆ, ಇಫ್ ದಟ್ ನಿಮ್ಗೆ ಲಿಂಕ್ ಆಮೇಲೆ ಇದಾಯ್ತು ಅಂದ್ರೆ ಕಷ್ಟ ಅಂತ, ಅದಕ್ಕೆ ನಾನು ಇದ್ ಮಾಡಿದೆ ಅಷ್ಟೇ. ಇಲ್ಲ ಇಟ್ ವಿಲ್ ಕಂಟಿನ್ಯೂ. ಓಕೆ, ಸರಿ, ಪರವಾಗಿಲ್ಲ. ಸೊ ಹೌ ಟು ಟ್ರೈನ್ ಯೋರ್ ಮೈಂಡ್. ಸೊ ಹೇಗೆ ಮನಸ್ಸನ್ನ ಟ್ರೈನ್ ಮಾಡ್ಕೋಬೇಕು ಅಂತ ಬಂದಾಗ, ದೇರ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಯು ನೀಡ್ ಟು ಫಾಲೋ ಅಂತ ಹೇಳ್ತೀವಿ. ಸೊ ಇವಾಗ ಹೇಗೆ ನಮ್ಮ ಭಾವನೆಗಳು ಮತ್ತೆ ನಮ್ಮ ಆಲೋಚನೆಗಳು ನಮ್ಮ ಬಾಡಿ ಅಥವಾ ನಮ್ಮ ಇದನ್ನ ಕಂಟ್ರೋಲ್ ಮಾಡ್ತವೆ ಅಂತಂತಂದ್ರೆ, you can see the image over here, body, mind and intellect, but this entire portion is actually ruled by emotions. So ಭಾವನೆಗಳು ಇದು ಮೂರರ ಮೇಲೆ ಏನ್ ಮಾಡುತ್ತೆ, ಕಂಟ್ರೋಲ್ ತಗೊಳುತ್ತೆ. ಈ ಒಂದು ಇಮೋಷನ್ಸ್ ನಾವು ಸೆಟ್ರೈಟ್ ಮಾಡ್ಕೊಂಡ್ವಿ ಅಂತಂತಂದ್ರೆ ಆಟೋಮ್ಯಾಟಿಕಲಿ ನಿಮ್ಮ ದೇಹ ಮತ್ತೆ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ನಿಮ್ಮ ಮಾತು ಕೇಳೋದಕ್ಕೆ ಶುರು ಮಾಡುತ್ತೆ. ಹಾಗಾದ್ರೆ ಮನಸ್ಸಂದ್ರೆ ಏನು? ಸೊ ವಾಟ್ ಇಸ್ ಮೈಂಡ್? ಸೊ when it comes to, if I start asking question, it will get delayed. Like if I make it more interactive, then there might be some disturbance. So I'm just doing it in one stretch. So when it comes to mind, what is mind? Why we need to do this particular kind of a home education for our mind to get the good results for our child and body? So mind is nothing but it is energy. So how we can define it? It is energy. So now you're seeing the screen.
So where your attention is going, it is going towards screen. So your energy is flowing in this particular direction. Okay. ಸೊ ಇವಾಗ ನಿಮ್ಮ ಮನಸ್ಸು ಎಲ್ಲಿದೆ ಅಂತ ನಾವು ಪ್ರಶ್ನೆ ಮಾಡಿದ್ರೆ ನೀವೇನ್ ಹೇಳ್ಬೋದು, ಇವಾಗ ಆ ಸ್ಕ್ರೀನ್ ಕಡೆ ಮನಸ್ಸಿದೆ ಅಂತ ಹೇಳ್ತೀರಿ. ಸೊ ಇವಾಗ ನಿಮ್ಮ ಒಂದು ಆಲೋಚನೆ ಅಥವಾ ನಿಮ್ಮ ಎಲ್ಲಾನು ಕೂಡ ಇವಾಗ ಸ್ಕ್ರೀನ್ ಕಡೆ ಡೈವರ್ಟ್ ಮಾಡಿದಿರಿ. ಅದೇ ತರ ನಿಮ್ಮ ಶಕ್ತಿ ಕೂಡ ಏನಾಗುತ್ತೆ ಈ ಸ್ಕ್ರೀನ್ ಕಡೆನೆ ಹೋಗ್ತಾ ಇರುತ್ತೆ. ಈಗ ಅಲ್ಲೇ ಕೂತಲ್ಲೇನೆ ಇವಾಗ ನಾನ್ ನಿಮ್ಗೆ ಅಕಸ್ಮಾತ್ ನಿಮ್ಗೆ ಒಂದು ಇಷ್ಟವಾದ ಜಾಗದ ಬಗ್ಗೆ ನೀವು ಇವಾಗ ಮನಸ್ಸಲ್ಲಿ ಒಂದು ಕಲ್ಪನೆ ತಂದ್ಕೊಳ್ಳಿ ಅಂತ ಹೇಳ್ತೀನಿ. I will tell to feel and imagine about some place wherein you would love to be. So immediately what happens, your mind will start going there. So your attention is going to flow in that direction. So your energy is also going to flow in that direction. So ನಾನ್ ನಿಮ್ಗೆ ಇವಾಗ ಯಾವ್ದೋ ಇಷ್ಟವಾದ ಜಾಗಕ್ಕೆ ಹೋಗ್ಬಿಟ್ಟು ಮನಸ್ಸಿನ ಮೂಲಕ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಅಂತಂತಂದ್ರೆ ನಿಮಗೆ ಏನಾಗುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವಾಗ ಮನಸ್ಸೆಲ್ಲೋಯ್ತು, ಇವಾಗ ಬೇರೆ ಕಡೆ ಹೋಯ್ತು. ಸೊ ಫ್ರಾಕ್ಷನ್ ಆಫ್ ಫ್ಯೂ ಸೆಕೆಂಡ್ಸ್ ಅಲ್ಲದೇನಾಯ್ತು ಬೇರೆ ಕಡೆ ಹರಿತದು. ಸೊ ಇವಾಗ ಮೈಂಡ್ ಈಸ್ ಎನರ್ಜಿ ಅಂತ ಹೇಳ್ತೀವಿ. ಸೊ ನೀವು ಒಂದು ಗರ್ಭಧಾರಣೆ ಮಾಡ್ಕೊಂಡಿರ್ಬೇಕಾದ್ರೆ ಮನಸ್ಸಿನಲ್ಲಿ ಬೇಡದಿರುವಂತ ಆಲೋಚನೆಗಳು ಬರ್ಬೋದು, ಅಥವಾ ಏನೋ ಒಂದು ಬೈಬಹುದು, ಅನ್ಕೋಬಹುದು, ಅಥವಾ ಮನಸ್ಸಿನ ಒಳಗಡೆ ಕುಗ್ಗಬಹುದು. ಇದೆಲ್ಲ ಅನ್ಕೊಂಡ್ ಕೂತ್ಕೊಂಡಾಗ ಏನಾಗುತ್ತೆ ಅದೇ ತರ ಒಂದು ಎನರ್ಜಿ ಏನಾಗುತ್ತೆ ಆ ಫೀಟಸ್ಗೆ ಒಳಗಡೆ ಇರುವಂತ ಭ್ರೂಣ ಆ ಒಂದು ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ, ವರ್ಗಾವಣೆ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅದೇ ತರದ ಒಂದು ಭಾವನೆಗಳು ಅದಕ್ಕೆ ಮೂಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದೆಲ್ಲನೂ ಕೂಡ ಒಂದು ಎನರ್ಜಿ ಅಂತ ಹೇಳ್ತೀವಿ. ಎವ್ರಿಥಿಂಗ್ ಇಸ್ ಫ್ರೀಕ್ವೆನ್ಸಿ ಅಂಡ್ ವೈಬ್ರೇಷನ್. ಸೊ ಅದರಿಂದ ಹೊರಗೆ ಬರ್ಬೇಕು ಅಂತಂತಂದ್ರೆ ಕೆಲವು ಮೈಂಡ್ ಪ್ರಾಕ್ಟೀಸಸ್ ಮಾಡ್ಬೇಕಾಗುತ್ತೆ. ಸೊ ಇವಾಗ ಆಲ್ಬರ್ಟ್ ಐನ್ಸ್ಟೈನ್, ಗ್ರೇಟ್ ಸೈಂಟಿಸ್ಟ್, ವಾಟ್ ಹಿ ಹಸ್ ಟೋಲ್ಡ್ ಅಂತಂದ್ರೆ ಇಮ್ಯಾಜಿನೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್. ಸೊ ನಿಮ್ಮ ಕಲ್ಪನೆ ನಿಮಗಿರುವಂತಹ ಒಂದು ಬುದ್ಧಿವಂತಿಕೆ ಅಥವಾ ನಿಮಗಿರುವಂತಹ ಜ್ಞಾನದಕ್ಕಿಂತ ಬಹಳ ಉನ್ನತವಾಗಿರೋದು ಅಂತ ಹೇಳಿದ್ದಾರೆ. ಸೊ ಯಾಕೆ ಹೇಳಿದ್ದಾರೆ ಅವರು? ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಕನ್ಸೀವ್ಡ್ and you don't have clarity about your next month of your pregnancy, and then later on about the delivery, there's no any kind of a clarity in your mind. So what can happen at the end moment? It might terminate. There might be something which goes very wrong. It can be 7th month, 8th month, even 9th month. Even at the end of the last day also, there might be some problem. So why it has happened? There is no clarity in your visualization about how it should be. ಸೊ ಯಾವಾಗ ನಾವು ಇವಾಗ ಗರ್ಭಧಾರಣೆ ಆಗಿರಬಹುದು, ಬಟ್ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟ ಕಲ್ಪನೆ, ಸ್ಪಷ್ಟ ಭಾವನೆ ಇಲ್ಲ ಅಂತಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತಂತಂದ್ರೆ ಎಲ್ಲಾನು ಮಾಡ್ಕೊಂಡಿರ್ತೀವಿ ವ್ಯವಸ್ಥೆಗಳು, ಅದ್ರ ಸ್ಪಷ್ಟ ಕಲ್ಪನೆ ಇಲ್ಲ ನಮ್ಮ ಮನಸ್ಸಿನಲ್ಲಿ. ಇವಾಗ ಏನಾಗುತ್ತೆ, ಒಂದು ಗರ್ಭಪಾತ ಆಗ್ಬಹುದು ಅಥವಾ ಮಗು ಹುಟ್ಟು ಬಿಟ್ಟು ಸಾಯಬಹುದು. ಎಷ್ಟೋ ಒಂದು ಸಮಸ್ಯೆಗಳು ನಾವು ನೋಡಿದೀವಿ ಕೊನೆ ಗಳಿಗೆನಲ್ಲಿ ಆಗುವಂಥದ್ದು. ಸೊ ಇದೆಲ್ಲ ತಪ್ಪಿಸ್ಕೋಬಹುದಾ? ಹೌದು, ತಪ್ಪಿಸ್ಕೋಬಹುದು. ಹೇಗೆ? ಮನಸ್ಸನ್ನ ನಮ್ಮ ಹತೋಟಿಗೆ ತಂದ್ಕೋಬಹುದು. ಜೊತೆಗೆ ಏನಾಗುತ್ತೆ, ಡೆಲಿವರಿ ಆದಾಗ ಲೇಬರ್ ಪೇನ್ ಏನು ಬರುತ್ತೆ, ಆ ಲೇಬರ್ ಪೇನ್ ಕೂಡ ಕಡಿಮೆ ಆಗುತ್ತೆ ನಿಮ್ಮ ಒಂದು ಮೈಂಡ್ ಅನ್ನ ಟ್ರೈನ್ ಮಾಡಿದಾಗ. ಸೊ ಎಷ್ಟೋ ಜನ ನಮ್ಮ ಹತ್ರ ಫಸ್ಟ್ ಅವ್ರದೊಂದು ಮಗು ಆಗಿರುತ್ತೆ, ಅವಾಗ ಬಂದಿರೋದಿಲ್ಲ, ಆಮೇಲೆ ನೆಕ್ಸ್ಟ್ ಒಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅವರು ಬಂದಿರ್ತಾರೆ. ಸೊ ಆವಾಗ ಇದನ್ನ ಮಾಡಿದಾಗ ಅವರು ಡಿಫ್ರೆನ್ಸ್ ಹೇಳಿದ್ದಾರೆ ನಮ್ಗೆ, ಮೊದ್ಲಿಗೂ ಮತ್ತೆ ಇವಾಗ್ಲು. ದೇರ್ ಆರ್ ಸಮ್ ಹೂ ಹ್ಯಾವ್ ಕಮ್ after they have got first child, they come for the second child to get this kind of a particular therapy. So they have told the difference between their pain also. The labor pain was drastically less compared to the first one. So how it is possible? It's all your energy game. So the way you're going to reflect it towards the future, how it should happen. So ಈ ತರ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ they have got that particular delivery process done very smoothly. Along with that, fear or tension or insecurity, this everything is reduced. Anxiety is not there. So ಮನಸ್ಸಲ್ಲಿರುವಂತ ವ್ಯತಿರಿಕ್ತ ಭಾವನೆಗಳು ಆ ಸಮಯದಲ್ಲಿ ಅವರಿಗೆ ಬಂದಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರಾಕ್ಟೀಸಸ್ ಮಾಡೋದ್ರಿಂದ ನೆಮ್ಮದಿಯಾಗಿ ಏನಾಗುತ್ತೆ, ನಿಮ್ಗೆ ಆ ಪೂರ್ತಿ ಆ ಗರ್ಭಧಾರಣೆ ಆಗಿರೋ ಸಮಯ ಪ್ಲಸ್ ನಿಮ್ದು ಆಮೇಲೆ ಮಗು ಆದ್ಮೇಲೆ ಕೂಡ ಏನಾಗುತ್ತೆ, ಕೆಲವರಿಗೆ ಪೋಸ್ಟ್ ಪಾರ್ಟಮ್ ಅಂತ ಹೇಳ್ತೀವಿ, ಆಫ್ಟರ್ ಡೆಲಿವರಿ ಕಂಪ್ಲೀಟ್ ಆಗಿ ಅವರ ಒಂದು ಮನೋವಲಯದಲ್ಲಿ ಸಮಸ್ಯೆ ಆಗೋಗುತ್ತೆ. ಒಂಥರ ಒಂದು ಸನ್ನೆ ಅಂತ ಹೇಳ್ತೀವಲ್ವಾ, ಡೆಲಿವರಿ ಆದ್ಮೇಲೆ ಸಮಸ್ಯೆಗಳು ಶುರುವಾಗುತ್ತೆ. ಸೊ ಆ ಸಮಸ್ಯೆಗಳಿಂದ ಹೊರಗೆ ಬರ್ಬೇಕಂದ್ರೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಆತರ ಒಂದು ಸಮಸ್ಯೆಗಳು ಬರ್ತವೆ. ಸೊ ಅದ್ರಿಂದಾನೂ ಕೂಡ ನೀವು ಚೆನ್ನಾಗಿರ್ಬೇಕು ಅಂತಂದ್ರೆ ಇದನ್ನ ಮಾಡ್ಕೊಂಡಾಗ ಏನಾಗುತ್ತೆ, ಆ ಪ್ರಾಬ್ಲಮ್ ಬರೋದಿಲ್ಲ. ಸೊ
So many of the cases we have seen, there are postpartum, lot of issues nowadays we are seeing they are facing. Psychologically imbalances are happening. So all these things can be prevented if you can start doing this with a clear cut practices, with a very defined visualization towards this process. So then you can see a difference. So everything is trained in your alpha state of mind. ಸೊ ಒಂದು ನಾವೇನ್ ಹೇಳ್ತೀವಿ ಅಂದ್ರೆ ಸೂಕ್ತ ಮನಸ್ಸು, ಒಂದು ಡ್ರೀಮಿ ಸ್ಟೇಟ್, ಅದನ್ನ ನಾವು ಆಲ್ಫಾ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ, ಸಬ್ ಕಾನ್ಶಿಯಸ್ ಸ್ಟೇಟ್ ಆಫ್ ಮೈಂಡ್. ಸೊ ಆ ಮೈಂಡ್ ಅಲ್ಲಿ ಟ್ರೈನಿಂಗ್ ಕೊಡುವಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ಸೊ ಇವಾಗ ಇದ್ರ ಡೆಪ್ತ್ ಅಲ್ಲಿ ಹೋಗಲ್ಲ ನಾನು. ನಿಮ್ಮ ಸೂಕ್ತ ಮನಸ್ಸು 90% ಒಳಗಡೆ ಹುದುಗಿದೆ, ಬಟ್ ನಾವು ಅದಕ್ಕೆ ಸೂಚನೆ ಕೊಡಬೇಕು. ನಾನ್ ಚೆನ್ನಾಗಿದ್ದೀನಿ, ನನ್ನ ಹಾರ್ಮೋನ್ಸ್ ಚೆನ್ನಾಗಿದೆ, ಡೆಲಿವರಿ ಚೆನ್ನಾಗ್ ಆಗ್ತಾ ಇದೆ, ನಂಗೆ ಒಂದು ಲೇಬರ್ ಪೇನ್ ಕಂಪ್ಲೀಟ್ ಆಗಿ ಐ ಆಮ್ ಫ್ರೀ ಫ್ರಮ್ ಲೇಬರ್ ಪೇನ್, ಈ ತರ ನೀವು ಅನ್ಕೋಬೇಕಾಗುತ್ತೆ. ಯು ಹ್ಯಾವ್ ಟು ಟೆಲ್ ಟು ಯೋರ್ ಸೆಲ್ಫ್, ಆಟೋ ಸಜೆಷನ್, ಟು ಟ್ರೈನ್ ಯೋರ್ ಸಬ್ ಕಾನ್ಶಿಯಸ್ ಮೈಂಡ್ ಟು ಕಂಪ್ಲೀಟ್ಲಿ get rid of all the unwanted emotions and to restore it with the best of the best feelings and emotions. So what is the language which is understood by the subconscious mind? It doesn't know any of the other languages, no English, Hindi, Kannada, nothing it knows. So what it understands is your emotions and body language. ಹಾಗಾದ್ರೆ ಸೂಕ್ತ ಮನಸ್ಸು ಮತ್ತೆ ಜಾಗೃತ ಮನಸ್ಸಿಗಿರುವಂತ ವ್ಯತ್ಯಾಸ ಏನು ಅಂತಂದ್ರೆ, ಸೂಕ್ತ ಮನಸ್ಸಿಗೆ ನಿಮ್ಮ ಬೇರೆ ಬೇರೆ ಭಾಷೆಗಳು ಅರ್ಥ ಆಗೋದಿಲ್ಲ. ಅದಕ್ಕೆ ಅರ್ಥ ಆಗುವ ಭಾಷೆ ಯಾವುದು ಅಂತಂತಂದ್ರೆ ನಿಮ್ಮ ಒಂದು ಭಾವನೆಗಳು ಮತ್ತೆ ನಿಮ್ಮ ವರ್ತನೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್. ಓಕೆ, ನೀವು ಹೇಗೆ ಅದನ್ನ ಪ್ರೊಜೆಕ್ಟ್ ಮಾಡ್ತೀರಿ ಅದು ಮಾತ್ರ ಅದಕ್ಕೆ ಅರ್ಥ ಆಗುವಂತದ್ದು. ನೀವು ಗರ್ಭಧಾರಣೆ ಅಥವಾ ಗರ್ಭಿಣಿ ಆಗಿದ್ದಾಗ ಕೂತ್ಕೊಂಡ್ಬಿಟ್ಟು ಅಯ್ಯೋ ಇವಾಗ ಆಗ್ಬಾರ್ದಾಗಿತ್ತು, ನಾನು ಇನ್ನೂ ಒಂದು 6 ತಿಂಗಳು ಬಿಟ್ಟು ಮಾಡ್ಕೋಬೇಕಾಗಿತ್ತು ಅಂತ ಅನ್ಕೊಂಡ್ ಮಾಡ್ಕೊಂಡ್ರಿ ಅಂತಂತಂದ್ರೆ ಏನಾಯ್ತು, ಇವಾಗ ಸೂಕ್ತ ಮನಸ್ಸಿಗೆ ಅನ್ಸುತ್ತೆ ಓ ಅವ್ರಿಗೆ ಅದೇ ಬೇಕು, ಅದನ್ನೇ ಕೊಡ್ಬೇಕು ಅಂತ. ಸೊ ಅದಕ್ಕೆ ಬೇರೆ ಭಾಷೆ ಅರ್ಥ ಆಗೋದಿಲ್ಲ. ನೀವೇನ್ ಅನ್ಕೊಳ್ತೀರಿ ಪದೇ ಪದೇ ಅದನ್ನ ಮಾಡಿಕೊಡೋದು ಮಾತ್ರ ಅದಕ್ಕೆ ಗೊತ್ತು. ಸೊ ಸಬ್ ಕಾನ್ಶಿಯಸ್ ಮೈಂಡ್ ನೋಸ್ ಓನ್ಲಿ 2 languages, that is your body language and emotions. You have conceived and you sit and you keep on cribbing. I should not have conceived now, I should have conceived after 1 year. So like this, you sit on cribbing about that and you go kind of an emotionally broken. So this is what is understood by the subconscious, and that is what is getting transferred to your fetus inside. And then the baby is born taking all these baggages. So after that, after few years, you will see there is some major issues with your kids. So and then you take for a counseling, but it is very difficult to actually retrieve back. So ಈ ಸಮಸ್ಯೆ ಎಲ್ಲ ಆದ್ಮೇಲೆ ಮಗು ಆದ್ಮೇಲೆ ಅವಾಗ ನೋಡ್ತೀರಿ ಮಗುಗೇನೋ ಸಮಸ್ಯೆ ಇದೆ, ಸೈಕಲಾಜಿಕಲ್ ಸಮಸ್ಯೆ ಇದೆ, ಮನೋಜನ್ಯ ಸಮಸ್ಯೆ ಇದೆ ಅಂತ. ಆಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಇದರಿಂದ ಹೊರಗ್ ಬರೋದು. ಸೊ ಹಾಗಾಗಿ ತರ್ಕ ವಿಮರ್ಶೆ ವಿಶ್ಲೇಷಣೆ ಮಾಡ್ಬೇಕು. ಆದ್ರೆ ನಿಮ್ಮ ಮನಸ್ಸಿಗೆ ನೀವು ಒಳ್ಳೆ ಒಂದು ಬೋಧನೆ ಮಾಡ್ಬೇಕಾದ್ರೆ ಈ ವಿಮರ್ಶೆಗಳನ್ನ ಮಾಡಬಾರ್ದು. ಕಣ್ಣು ಮುಚ್ಚಿ ಕೆಲವು ಪ್ರಾಕ್ಟೀಸಸ್ ನ ಮಾಡ್ತಾ ಹೋದ್ರೆ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ, ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ. ಸೊ ನಿಮ್ಮ ಪ್ರತಿಯೊಂದು ಅಂಗಾಂಗಗಳು, ಐಚ್ಛಿಕ ಒಂದು ಅನೈಚ್ಛಿಕ ಅಂಗಾಂಗಗಳು ಅಂತ ಹೇಳ್ತೀವಿ, ಇನ್ವಾಲಂಟರಿ ಆರ್ಗನ್ಸ್, ಯುವರ್ ಈಚ್ ಅಂಡ್ ಎವ್ರಿ ಆರ್ಗನ್ಸ್ ಆರ್ ಕಂಟ್ರೋಲ್ಡ್ ಬೈ ಯೋರ್ ಸಬ್ ಕಾನ್ಶಿಯಸ್ ಮೈಂಡ್. ಓಕೆ, ಸೊ ದಟ್ ಈಸ್ ವೇರ್ it shows a difference with these practices and without the practices. There are many diseases which can be cured through these practices. So initially 21 days is a challenge. Why means it should become a habit. So ಮೊದಲನೇ ಒಂದು 21 ದಿವಸ ನಿಮ್ಗೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಯಾಕೆಂದ್ರೆ ಅದು ಒಂದು ಹ್ಯಾಬಿಟ್ ತರ ಆಗ್ಬೇಕು ನಿಮ್ಮ ಒಂದು ದೇಹ ಮತ್ತು ಮನಸ್ಸಿನಲ್ಲಿ. ಏನಕ್ಕೆ ಅಂತಂತಂದ್ರೆ ನಿಮ್ಮ ಬ್ರೈನ್ ಸೆಲ್ಸ್ ಅಲ್ಲಿ ಏನಾಗುತ್ತೆ, ಒಂದು ಗ್ರೇ ಮ್ಯಾಟರ್ ಅಂತ ಇರುತ್ತೆ. ಆ ಗ್ರೇ ಮ್ಯಾಟರ್ ಚೇಂಜ್ ಆಗ್ಬೇಕಾದ್ರೆ 21 ದಿವಸ ಆಗುತ್ತೆ. ಸೊ ಅದಾದ್ಮೇಲೆ ಪ್ರತಿನಿತ್ಯ ನೀವು ಮಾಡ್ತಾ ಬಂದ್ರೆ ನಿಮ್ಮ ಪ್ರತಿಯೊಂದು ಸೆಲ್ಸ್ ಏನಾಗುತ್ತೆ, ಈ ಹೊಸ ಒಂದು ಪ್ರೋಗ್ರಾಮ್ ರನ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇವಾಗ ನಿಮಗೆ ಕಂಪ್ಲೀಟ್ ಆಗಿ ಆ ಬೆನಿಫಿಟ್ ಬರೋದಕ್ಕೆ ಶುರುವಾಗುತ್ತೆ. ಸೊ ನಿಮಗೆ ಇನ್ನ ಡೆಪ್ತ್ ಆಗಿ ಇದ್ರ ಬಗ್ಗೆ ನೋಡ್ಬೇಕು ಅಂತಂತಂದ್ರೆ ನನ್ನ ಒಂದು ಯೂಟ್ಯೂಬ್ ಲಿಂಕ್ಸ್ ನಿಮ್ಗೆ ಶೇರ್ ಮಾಡ್ತೀನಿ. ಅದರಲ್ಲಿ ನಾನು ಪ್ರಾಕ್ಟಿಕಲ್ ಡೆಮೋ ಕೊಟ್ಟಿದ್ದೀನಿ. ಆ ಪ್ರಾಕ್ಟಿಕಲ್ ಡೆಮೋನಲ್ಲಿ ನಾವು ಅದನ್ನ ಮಾಡಿ ತೋರಿಸಿರುವಂತದ್ದು. ನಾನು ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡಿದ್ಮೇಲೆ ನಿಮ್ಗೆ ಒಂದು ಪ್ರಾಕ್ಟಿಕಲ್ ಡೆಮೋ ಕೊಡ್ತೀನಿ. ಅವಾಗ ನೀವು ಮಾಡಿ ನೋಡಿದಾಗ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ.
ಪ್ಲಸ್ ಅಲ್ಲಿ ನಾವು ಬೇರೆ ತರ ಡೆಮೋ ಕೊಟ್ಟಿದ್ದೀನಿ. ಸೊ ಅದನ್ನ ಕೂಡ ನೋಡ್ಬಿಟ್ಟು ನೀವು ಮಾಡಿ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ಎಷ್ಟು ಒಂದು ಮನಸ್ಸಿನ ಒಂದು ಶಕ್ತಿ ಎಷ್ಟು ಅಗಾಧವಾಗಿದೆ. ಜೊತೆಗೆ ನೀವು ಯಾವ ತರ ನಿಮ್ಮ ಒಂದು ಜೀವನದಲ್ಲಿ ಎಲ್ಲಾ ವಿಷಯಕ್ಕೂ ಅಳವಡಿಸ್ಕೋಬಹುದು. ಗರ್ಭ ಸಂಸ್ಕಾರ ಒಂದೇ ಅಲ್ಲ, ಎಲ್ಲಾ ಸಮಸ್ಯೆಗಳಿಗೂ ಕೂಡ ಇದರ ಮೂಲಕ ನಾವು ಪರಿಹಾರವನ್ನು ಕಂಡ್ಕೋಬಹುದು. ಓಕೆ, ಸೊ ಒಂದು ಡೆಮೋ ಕೊಡ್ತೀನಿ ಇವಾಗ, ಮಾಡೋಣ. ಅಟ್ಲೀಸ್ಟ್ ಒಂದು 2-3 ನಿಮ್ಮ ವಿಡಿಯೋ ಆನ್ ಮಾಡಿ, ನನ್ಗೆ ನೋಡೋದಕ್ಕಾದ್ರೂ ಒಬ್ರು ಇಬ್ರು ಇರ್ಬೇಕು ಅಷ್ಟೇ. ಯಾರಾದ್ರೂ ಒಬ್ರು ಇಬ್ರು ನಿಮ್ಮ ಮ್ಯೂಟ್ ಅಲ್ಲಿ ಇರಿ, ಬಟ್ ವಿಡಿಯೋ ಮಾತ್ರ ಆನ್ ಮಾಡಿ ಅಷ್ಟೇ. ಸ್ವಲ್ಪ ನೋಡ್ಬಿಟ್ಟು ಮಾಡೋಣ ಅಂತ. ಅಟ್ಲೀಸ್ಟ್ ನನಗೆ ಒಬ್ರ ಇಬ್ರು ಕಾಣಿಸಿದ್ರೆ ನೋಡ್ಕೊಂಡು ಮಾಡೋಣ ಅಂತ. ಸೊ ಮನಸ್ಸಿಗೆ ಶಕ್ತಿ ಎಷ್ಟಿದೆ ಅಂದ್ರೆ ಅಗಾಧವಾದ ಶಕ್ತಿ ಅಂತ ಒಂದು ಸ್ಮಾಲ್ ಡೆಮೋ ಕೊಡ್ತೀನಿ. ಬೇರೆ ಎಷ್ಟೋ ಡೆಮೋಸ್ ಯೂಟ್ಯೂಬ್ ಲಿಂಕ್ ಅಲ್ಲಿ ಇದೆ, ಅದನ್ನ ನೀವು ನೋಡಬಹುದು. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೀವು ಏನ್ ಕೂತಿದ್ದೀರಾ, ಈ ತರ ಒಂದು ನಿಮ್ಮ ಬೆರಳನ್ನ ಈ ತರ ಒಂದು ಹಿಂಗ್ ಕ್ಲಾಸ್ಪ್ ಮಾಡ್ಕೊಳ್ಳಿ. ಯು ಹೋಲ್ಡ್ ಲೈಕ್ ದಿಸ್ and you separate your forefinger. You're going to separate your forefinger. There should be gap in between your forefinger. ಈ ತರ separate ಇಟ್ಕೊಳ್ಳಿ to your eye level. You should hold to your eye level. Okay. ಇವಾಗ ನಾನು ಕೆಲವು ಒಂದು ಸೂಚನೆ ಕೊಡ್ತಾ ಹೋಗ್ತೀನಿ. I will be giving you some kind of a suggestion. So you're not going to see the screen. You're going to witness your gap between both the fingers. So while witnessing that gap, you will see a magic. Okay. So now don't look at the screen. I will tell in Kannada and English, both the languages. Don't look at the screen. You're just going to look at your own fingers, the gap. So ನಿಮ್ಮ 2 ಬೆರಳುಗಳ ಮಧ್ಯೆ ಇರುವಂತಹ ಗ್ಯಾಪ್ ಇದೆಯಲ್ಲ, ಅದನ್ನ ನೋಡ್ತಾ ಬನ್ನಿ. ಇವಾಗ ನಿಮ್ಮ ಕಣ್ಣುಗಳ ಒಂದು ನೇರಕ್ಕೆ ಇಟ್ಕೊಳ್ಳಿ. ಇವಾಗ you should keep like this. Now feel and imagine that both your fingers have become like a magnet. ನಿಮ್ಮ 2 ಬೆರಳುಗಳಲ್ಲಿ ಆಯಸ್ಕಾಂತೀಯ ಶಕ್ತಿ ಇದೆ ಅಂತ ಭಾವಿಸ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. And as your both the fingers have become like a magnet, they are now getting attracted towards each other. They are now getting attracted towards each other. ನಿಮ್ಮ 2 ಬೆರಳುಗಳು ಒಂದಕ್ಕೊಂದು ಆಕರ್ಷಣೆ ಆಗ್ತಾ ಇದಾವೆ, ಒಂದಕ್ಕೊಂದು ಹತ್ರ ಬರ್ತಾ ಇವೆ, ಒಂದಕ್ಕೊಂದು ಅಂಟಿಕೊಳ್ತಾ ಇವೆ. 2 ಬೆರಳುಗಳಲ್ಲಿ ಆಯಸ್ಕಾಂತೀಯ ಶಕ್ತಿ ಇದೆ, ಒಂದಕ್ಕೊಂದು ಅಂಟಿಕೊಳ್ತಾ ಇದೆ. Your both the fingers are now become like a magnet and they're stuck and glued. Even though you try to separate, or unable to separate. ನೀವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದನ್ನ ಬಿಡಿಸೋದಕ್ಕೆ ಆಗೋದಿಲ್ಲ. 2 ಬೆರಳುಗಳು ಕೂಡ ಅಂಟಿಕೊಂಡಿವೆ ಒಂದಕ್ಕೊಂದು ಸಂಪೂರ್ಣವಾಗಿ. 1, 2, 3, relax and slowly now they will detach. So if you have done it by giving your 100%, then you would have seen the result. Okay. So you correct agi madidde agidre, you would have seen the result. So those who have witnessed or you have experienced this result, you can put it in the chat box, or you can share your particular experiences later. We can also unmute and then you can share your experiences. Okay. So this is the power of your mind. So what you need to do is you need to start working on your mind power. So once you do that, automatically you will see a shift. Not only with respect to this Garbha Shikshana or your particular womb education, you can do lot of miracles with respect to your mind and body. It can be with respect to your health, happiness, success, money, anything you can work with these particular practices. Okay. So I think Dr. Suma have completed. If there are any questions, they can ask. Any question? ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ. ಏನಾದ್ರೂ ಇದ್ರೆ ಕೇಳಿ. ಅನ್ಮ್ಯೂಟ್ ಮಾಡಿ, ಬೇಕಾದ್ರೆ ವಿಡಿಯೋನ ಆನ್ ಮಾಡಿ, ತೊಂದ್ರೆ ಇಲ್ಲ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ಯಾರು ಕೇಳ್ಬೇಕು ಅಂತಾರೆ ಅವ್ರ ಹ್ಯಾಂಡ್ ರೈಸ್ ಮಾಡಿ, ಒಬ್ಬೊಬ್ಬರನ್ನೇ ಅನ್ಮ್ಯೂಟ್ ಮಾಡಿ. ಎಲ್ರು ಮಾಡ್ಬಿಟ್ರೆ ಆಮೇಲೆ ಸೌಂಡ್ ಬರುತ್ತೆ, ಅದಕ್ಕೇನೆ. ಹೌದು. ಲೆಟ್ ದೆಮ್ ರೈಸ್ ಯರ್ ಹ್ಯಾಂಡ್, ಅಥವಾ ನಿಮ್ಗೆ ಮೆಸೇಜ್ ಮಾಡಿದ್ರೆ ಅವರು ಒಬ್ಬರನ್ನ ಮಾತ್ರ ಅನ್ಮ್ಯೂಟ್ ಮಾಡ್ಬೋದು ನೀವು. Hope you have got
good information and you've connected well. Lot of queries might be there. You can always talk to us later. You can message us, or you can have one-on-one counseling also. ಏನಾದ್ರು ಡೌಟ್ಸ್ ಇದ್ರೆ ನೀವು ಆಮೇಲೆ ಕೂಡ ಕೇಳಬಹುದು. ಇವಾಗಿತ್ತು ಅಂದ್ರೆ ಇವಾಗ್ಲೂ ಕೇಳಬಹುದು. ಹೇಳಿ ಲಕ್ಷ್ಮಿ ಮೇಡಮ್, ಏನಾದ್ರು ಡೌಟ್ಸ್ ಇದೆಯಾ? ಡಾಕ್ಟರ್ ಸತೀಶ್. ಸತೀಶ್, ಡಾಕ್ಟರ್ ಸತೀಶ್ ಅವರೇ. ಹಲೋ, ಹೇಳಿ. ಸಂಸ್ಕಾರ ಇದೆಯಲ್ಲ, ಗರ್ಭ ಸಂಸ್ಕಾರ ಯಾವ ತಿಂಗಳಿಂದ ಮಾಡಿದ್ರೆ ಬೆಟರ್ ಅಂತ. ಹಲೋ, ಸ್ವಲ್ಪ ನಿಮ್ಮ ವಾಯ್ಸ್ ಕ್ಲಿಯರ್ ಇರ್ಲಿಲ್ಲ. ಹಲೋ, ಮೋಸ್ಟ್ಲಿ ಗರ್ಭ ಸಂಸ್ಕಾರ ಯಾವ ತಿಂಗಳಿಂದ ಮಾಡಿದ್ರೆ ಒಳ್ಳೇದು ಅಂತ ಕೇಳ್ತಿದ್ದಾರೆ. ಯಾವ ತಿಂಗಳಿಂದ ಅಟ್ಲೀಸ್ಟ್ 3 to 6 months ರೇಂಜ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಸರ್. ಅಥವಾ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಅಂತ ಬಂದಾಗ ಇಟ್ ಇಸ್ ಬೆಟರ್ ಟು ಕಮ್ ಬಿಫೋರ್ ಓನ್ಲಿ, ಅವಾಗಿನ್ನ ಚೆನ್ನಾಗುತ್ತೆ. ಅಥವಾ ಇವಾಗ ಕನ್ಸೀವ್ ಆಗ್ಬಿಟ್ಟಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಇವಾಗ 6-7 months 8 months ಇರ್ಬೋದು, ಅಂತವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ಚೆನ್ನಾಗುತ್ತೆ. ಅದಕ್ಕೆ ಸ್ಟೇಜಸ್ ಏನ್ ಇದೆಯಾ ಅಥವಾ ಹಂಗೆ ಒಂದು ಕೌನ್ಸಿಲಿಂಗ್ ಅಷ್ಟೇ ಇರ್ತದ? ಕೌನ್ಸಿಲಿಂಗ್ ಅಲ್ಲ, ಅವ್ರಿಗೆ ಒಂದು ಹಿಪ್ನೋಥೆರಪಿ ಅಂತ ಮಾಡ್ತೀವಿ, ಊಂಬ್ ಥೆರಪಿ ಅಂತ ಮಾಡ್ತೀವಿ ಸರ್. ಅದಕ್ಕೆ ಸೊ ಊಂಬ್ ಥೆರಪಿ ಮಾಡಿ ಪ್ರಾಕ್ಟೀಸಸ್ ಕೊಡ್ತೀವಿ. ಪ್ಲಸ್ ಒಬ್ಬೊಬ್ರದ್ದು ಒಂದೊಂದು ಬೇರೆ ಬೇರೆ ತರ ಇರುತ್ತೆ, ಅವರ ಸ್ಟೇಟ್ ಆಫ್ ಮೈಂಡ್, ಇಮೋಷನ್ಸ್ ಎಲ್ಲ. ಸೊ ಬೇಸ್ಡ್ ಆನ್ ದ್ಯಾಟ್ 101 ಬಂದಾಗ ಏನಾಗುತ್ತೆ, ಅದು ಜಾಸ್ತಿ ಬೆನಿಫಿಟ್ ಇರುತ್ತೆ ನಿಮ್ಗೆ. ಮೇಡಮ್, ಅಂದ್ರೆ ಇದು ಟೋಟಲ್ ಆಗಿ ಲೈಕ್ ಎಲ್ಲರಿಗೂ ಒಂದೇ ತರ ಅಂತ ಮಾಡ್ಲಿಕ್ಕೆ ಬರಲ್ಲ, 1 ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತೀರಾ? ಇಲ್ಲ ಮಾಡ್ಬೋದು. ಇವಾಗ ನಾನೇನ್ PDF ಫೈಲ್ ಕೊಟ್ಟಿದ್ದೀನಿ ನೋಡಿ, ಆ PDF ನೀವು ಶೇರ್ ಮಾಡಿದಾಗ ನಾನು ಒಂದು ಜನರಲ್ ಆಗಿ ಕೊಟ್ಟಿದ್ದೀನಿ. ಅಂದ್ರೆ ಪ್ರಾಕ್ಟೀಸಸ್ ಯಾರು ಇವಾಗ ಇವ್ರ ಮನೆಯಲ್ಲಿ ಮತ್ತೆ ಯಾರೋ ಕನ್ಸೀವ್ ಆಗಿರ್ಬೋದು, ಅವ್ರಿಗೂ ಕೂಡ ಇವರು ಹೇಳ್ಬೋದು ಅದನ್ನ, ಈ ವಿಷಯಗಳನ್ನ. ಸೊ ಹೇಳ್ಬಿಟ್ಟು ಇಟ್ಸ್ ವೆರಿ ಸೇಫ್ ಓನ್ಲಿ. ನಾವು ಸುಮ್ನೆ ಇರೋ ಬದಲು ಈ ಪ್ರಾಕ್ಟೀಸಸ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಬೆನಿಫಿಟ್ ಆಗುತ್ತೆ. ಅದ್ರ ಜೊತೆಗೆ ಇಫ್ ಯು ಫೀಲ್ ಲೈಕ್ ಯು ವಾಂಟ್ ಟು ಗೆಟ್ ಇಟ್ ಡನ್ ಅಂದ್ರೆ, ಇವಾಗ ನಾನೊಂದು ವಿಡಿಯೋ ರನ್ ಮಾಡಿದೆ ನೋಡಿ, ಅವಾಗ ನಾನು ಅದನ್ನ ಫೇಸ್ ಟು ಫೇಸ್ ಮಾಡಿದ್ದು, 101 ಸೆಷನ್ ಮಾಡಿದ್ದು. ಅದನ್ನ ಅಂದ್ರೆ ಮೈಂಡ್ ಅನ್ನ ಟ್ರೈನ್ ಮಾಡ್ತೀವಿ ಆಲ್ಮೋಸ್ಟ್ ಒಂದು 2 hours. ಸೊ ಮೈಂಡ್ ನ ಸಂಮೋಹನ ಅವಸ್ಥೆನಲ್ಲಿ ಏನ್ ಮಾಡ್ತೀವಿ, ಅದನ್ನ ಟ್ರೈನ್ ಮಾಡೋದು. ಸೊ ಯು ವಿಲ್ ಬಿ ಟ್ರೈನ್ಡ್ ಇನ್ ದಿ ಸಬ್ಕಾನ್ಶಿಯಸ್ ಸ್ಟೇಟ್ ಆಫ್ ಮೈಂಡ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ಡೈರೆಕ್ಷನ್. So then you will feel much better. So even this you can do if you can come, it is good anta heltive ashte. Yeah, I had a doubt. Everything in the I have mentioned all these practices in the PDF also. I have given there also. If you have any doubts, you can always come once here, or even we can have online counseling also is possible. Some of them cannot travel. There'll be some issues in traveling also. Bed rest ಹೇಳಿರಬಹುದು, ಆ ತರ ಆಗಿರಬಹುದು. So for them we can do online also. It's not an issue. Yeah, I just had a doubt. If there's any problem in the child, till what age normally can you rectify it? Okay, after conceiving, this is done to invoke a good soul. Okay. See, probably when it is around 4 to 5 month range, the soul energy transfers to the fetus. So till then, it is only the physical development happens. Chaitanya, we call Chaitanya. Chaitanya enters only in that particular month. So the beauty of this is we are training to get a good soul. That is one aspect. If at all a child is having some issues in the womb level, if you can do these practices, it can be rectified. Even if it is probably 7 to 8 months, but not major issues. If it is 2 major issues, then it is difficult to rectify. It will take at least 6 months.
for the cellular memories to get shifted. I didn't tell you one thing. See, it takes 21 days to become a habit. It takes 3 months for the cellular memory to change, because every cell will die every 90 days and the new cell is formed. Okay. So that is why it will take minimum 3 months for that child to take it, to receive it. So these challenges are there. If it is done initially, then it can be restored back. Those chances are high. So when you come at the 7th, 8th month with some issues after scanning and all, then it is difficult. It is difficult to do if it has come to physical level. The problem has come to physical and mind level. There is no time to train your cells nor your mind, because scientifically it takes 90 days for all these things to run. So once the baby is born, there's nothing much you can do, no? You can do even after the baby is born. There are different methods which are in healing. In healing modalities, we have different processes. We deal with a lot of children who are autistic, who are also having ADHD, who are having different traits, okay? ADD also. There are many children who come to us, and we have seen drastic changes, okay, in the child. It can be done. Okay. Now, till what age is that? I mean, is there a limit, the age for rectification once they physically... So the one challenge what we are facing is the brain cells. After 25 years, the brain cells don't grow. So up to 11 years of the child, it will be a wonderful thing. If it is below 11 years, we get result very quickly. So after that adolescence, little bit we have seen the result is getting lowered, but it will take some more time. See, this might take some 1 year, that might take some 2 or 3 years, but still it is possible. It is possible. That much I can tell. Okay. Thank you, ma'am. Thank you. ಒಬ್ರು ಕೇಳಿದಾರೆ ಮೇಡಮ್, how long this womb therapy to be done ಅಂತ ಕೇಳಿದಾರೆ. How long means like what the practices or what you're asking, like exactly? Maybe like mostly conceive ಆದ್ಮೇಲೆ ಎಷ್ಟು ಅಂದ್ರೆ till delivery ತನಕ ಮಾಡ್ಬೇಕು. Conceive ಆದ್ಮೇಲೆ till delivery you should keep doing these practices. Okay, daily once ಮಾಡ್ಬೇಕಾ ಅಥವಾ weekly once ಅಥವಾ? No, it's daily. See, your mind, you have to change the pattern of your mind and body ಅಂತಂದ್ರೆ cells ಅಂದ್ರೆ you have to feed food to your mind. You're giving sufficient nutrition to your body, but who will take care of mind? So everyday practices are mandatory, and this you can do very happily, like I'm telling, while taking bath, while eating, while sleeping, while commuting. You can do it while doing some work also. You can do. ಓಕೆ. ಮತ್ತೆ ಶೀಲಪ್ರಭಾ ಅನ್ನೋರು ಕೈ ಎತ್ತಿದ್ರು. ಸೊ ಮೇಡಮ್, ಎನಿ ಡೌಟ್ಸ್? ಎನಿ ಸ್ಪೆಸಿಫಿಕ್ ಟೈಮ್ ಮೇಡಮ್, ಲೈಕ್ ಡೇ ಅಲ್ಲಿ ಮಾರ್ನಿಂಗ್ ಈವ್ನಿಂಗ್ ಲೈಕ್? Yeah. See, night when you go to sleep, alpha state of mind is very powerful. So when you're sleeping, read these affirmations, visualize them. Morning when you wake up, still lying on the bed only, you're going to read it, visualize it and get up. So like this, if you do, you will see a very good result. So throughout the day, then later on, you can just do it in background of your mind. So along with that, you can do your chantings, your religious chantings, whatever you want, you can do those chantings also. Even that is going to help you. I have given a set of practices wherein Nadi Shodhana, Om chanting, and then Chakra Dhyana, smile meditation is there, writing gratitude journal. So all these things I've given. It's there in that particular PDF file also. So you can do, along with that, you can do your religious chantings also. There's a cosmic prayer also, which I've given it over there. So for further things, you can just contact. Which book I've given the PDF file, the author and book is mentioned. It's mentioned over there. You can look into that document. Ma'am, where have you given all this? On the WhatsApp? No, they will share it later. See, after this talk, they will share it with all of you. Okay, thank you. So I have put it everything. I have made it very easy. Okay, I have put almost most of the things I put over there in the PDF file. Okay, I'll put the links also now. Some of you are asking for the links. I'll just share the links.
So meanwhile, if you have some questions, you can just ask. ಒಬ್ರು ಪೇನ್ಲೆಸ್ ಡೆಲಿವರಿ ಮತ್ತೆ ನಾರ್ಮಲ್ ಡೆಲಿವರಿ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಡೆಲಿವರಿ ಬಗ್ಗೆ ಹೆದರಿಕೆ ಎಲ್ಲ ಇರುತ್ತಲ್ಲ, ಸೊ ಕ್ಯಾನ್ ಇಟ್ ಬಿ ಡನ್ ಅಂತ ಈ ತರ ಗರ್ಭ ಸಂಸ್ಕಾರ ಮಾಡಿ? After ಗರ್ಭ ಸಂಸ್ಕಾರ we have seen lot of difference. ಅಂದ್ರೆ ಅದು ಭಯ ಆತಂಕ ಹೋಯ್ತು ಅಂತಂದ್ರೆ ಅಲ್ಲೇ ನಿಮ್ಗೆ ಏನಾಗುತ್ತೆ, ಪೇನ್ ಕಡಿಮೆ ಆಗೋಗುತ್ತೆ. ಆಂಗ್ಸೈಟಿ ಬಂದಾಗ್ಲೇನೆ ಅಲ್ಲಿ ಸಮಸ್ಯೆ ಆಗೋಗುತ್ತೆ. ಸೊ ವೆನ್ ಯು ಡೂ ಆಲ್ ದೀಸ್ ಪ್ರಾಕ್ಟೀಸಸ್, ಆಲ್ರೆಡಿ ಮೈಂಡ್ ಅಲ್ಲಿ ನೀವು ವಿಜುವಲೈಸ್ ಮಾಡ್ಕೊಂಡಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆಲ್ರೆಡಿ ಯು ಹವ್ ಸೀನ್ ದಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಸೊ ದಟ್ ಬಿಕಮ್ಸ್ ಪಾಸಿಬಲ್ ಅಂತ ಹೇಳೋದು ನಾವು. ಸೊ ಅದೇ ತರ ಹೇಳಿದ್ನಲ್ಲ ನನ್ನ ಹತ್ರ, ಫಸ್ಟ್ ಮಗು ದೇವ್ ಲೈಕ್ ಬಿಫೋರ್ ಕಮಿಂಗ್ ಟು ಮೀ ಇಟ್ ಹಸ್ ಹ್ಯಾಪನ್, ಅಂಡ್ ಲೇಟರ್ ಆನ್ ವಿ ಹವ್ ಸೀನ್ ಅ ಡಿಫರೆನ್ಸ್ ಬಿಟ್ವೀನ್ ದಿ ಫಸ್ಟ್ ಅಂಡ್ ದಿ ಸೆಕೆಂಡ್ ಚೈಲ್ಡ್. So they're told there's a lot of difference in their state of mind and also in the child. ಆ ಸಂಸ್ಕಾರ ಅನ್ನೋದು ತುಂಬಾ ಚೆನ್ನಾಗಿ ಅವ್ರಿಗೆ ಅದು ಕಂಡಿದ್ದಾರೆ, ಅದು ನೋಡಿದ್ದಾರೆ ಅದನ್ನ. ಸೊ there are YouTube links ಕೂಡ ನಂದಿದೆ, ಫೀಡ್ಬ್ಯಾಕ್ ಅಂತ ಅದ್ರಲ್ಲಿ ಇದೆ. So if you can go and look into those things, you will probably come to know how past life session has helped. See, there are some couples who are not not able to conceive ಅಂತ ಬಂದಾಗ ಬರ್ತಾರೆ ನಮ್ಮ ಹತ್ರ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ there can be a past life trauma, or they would have rejected to get child from the past birth. So that time what happens, they will not conceive. In spite of all the medical whatever is good also, they're not able to conceive. So in such cases, when you undergo the session, you will be able to conceive. So there are many cases which have been resolved. So ತುಂಬಾ ಜನಕ್ಕೆ ಆ ಪ್ರಾಬ್ಲಮ್ ಇಂದ ಬಂದಿರ್ತಾರೆ ನಮ್ಮ ಹತ್ರ. So medically they have tried everything and things are not working, but the problem was there in the past life or when they were there in their mother's womb. Okay, so these things we have seen. I'll just see the questions. 1 minute, I'm just sharing these things. Once I complete, I'll just put it and so once you go to my YouTube channel, I've put it in my PDF file also. I have explained many different practices also you can go through. Not only for this particular problem, many things can be resolved. And many practices have also been given. Okay, I've posted, I've shared some of the links. You can go through that. Okay, some questions which have been posted are, take first. ನೇಲ್ ಬೈಟಿಂಗ್ ಬಗ್ಗೆ ಕೇಳ್ತಾ ಇದ್ದಾರೆ. Nail since 2 to 3 years. Yeah, you can. It can be overcome. You can overcome that. Okay. First delivery C-section and after 9 months, 9 days without any pain. Is it possible for normal delivery for second pregnancy? Yes, it is possible. It is possible. You can. If you make up your mind and do these practices, whatever in the PDF file, just go through the PDF file once and then you start doing for 2 or 3 days and see the difference. Okay, how you're going to experience that. Then you will get a better idea about this and you can have a normal delivery. So most of them, I can tell almost whoever has come, okay, and got this particular process done, they have delivered normal only. That is what I have seen through all these years. So this can be done. Okay, for other queries you can always, my numbers are given, you can always consult. Madam, namaste. Namaste. Madam, ಇದು ನೀವು ಹೇಳಿದ್ರಲ್ಲ ಮಕ್ಕಳಿಗೆ ಆಂಗರ್ ಎಲ್ಲ ಗರ್ಭದಲ್ಲಿರುವಾಗ್ಲೇ ಬರ್ತದೆ ಅಂತ. ಸಪೋಸ್ ಈಗ 1 year ಮಗು, 2 ವರ್ಷದ ಮಗು ತುಂಬಾ ಹಠ ಮಾಡ್ತಿದೆ, ನಾವು ಕೇಳ್ತಾ ಇಲ್ಲ, ಕೆಲವೊಮ್ಮೆ ಹಲ್ ಕಚ್ಚಿ ಬಟ್ಟೆ ಕಚ್ಚಿ ಬಿದ್ದು ಎಲ್ಲ ಅಳ್ತಾ ಇರ್ತದೆ, ಅಂತ ಮಕ್ಳನ್ನ ಎಂತ ಮಾಡ್ಬೋದು? ಇವಾಗ ಕೆಲವು ಮಕ್ಕಳಿಗೆ ಇದು ಅಟೆನ್ಷನ್ ಸೀಕಿಂಗ್ ಆ ಡಿಸಾರ್ಡರ್ ಬಂದಿರಬಹುದು, ಅಥವಾ ಕೆಲವು ಆಟಿಸ್ಟಿಕ್ ಚಿಲ್ಡ್ರನ್ ಕೆಲವು ಪ್ಯಾಟರ್ನ್ ಇರುತ್ತೆ. ಸೊ ನೀವ್ ಏನ್ ಮಾಡ್ಕೋಬೇಕು ಅಂದ್ರೆ ತಕ್ಷಣ ಯು ಹ್ಯಾವ್ ಟು ಕನ್ಸಲ್ಟ್, ಓಕೆ, ಅಂಡ್ ಟೇಕ್ ಅ ರೀಡಿಂಗ್ ಫ್ರಮ್ ದಿ ಡಾಕ್ಟರ್. ಸೊ ಇವಾಗ ಯು ಹ್ಯಾವ್ ಟು ಕನ್ಸಲ್ಟ್ ಅ ಪೀಡಿಯಾಟ್ರಿಕ್ ನ್ಯೂರೋಸರ್ಜನ್ or a person who is into these particular psychological practices.
ಅವಾಗ ಏನಾಗುತ್ತೆ, ನಿಮ್ಗೆ ಆ ಮಗುಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಗೆ ಇವಾಗ ಇಟ್ ಕ್ಯಾನ್ ಬಿ ಆಟಿಸ್ಟಿಕ್, ಇಟ್ ಕ್ಯಾನ್ ಬಿ ADHD, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಅದು ಒಂದು. ಅಪಾರ್ಟ್ ಫ್ರಮ್ ದ್ಯಾಟ್, ನಾವು ಕೊಡೋ ಪ್ರಾಕ್ಟೀಸಸ್ ಇಂದ ಆ ಸಮಸ್ಯೆ ಕಮ್ಮಿ ಆಗುತ್ತೆ. ತುಂಬಾ ಜನ ನಮ್ಮ ಹತ್ರ 2.5 years ಮಕ್ಕಳು ನಿದ್ದೆ ಮಾಡಲ್ಲ, ಸೊ ಯಾವಾಗ್ಲೂ ತೊಟ್ಲು ತೂಗ್ತಾ ಇರ್ಬೇಕು. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ, ತೊಟ್ಲು ತೂಗೋದ್ ಸ್ಟಾಪ್ ಮಾಡಿದ್ರೆ ಅಂತಂದ್ರೆ ಅಳಕ್ ಶುರು ಮಾಡ್ತಾರೆ, ಕಿಚ್ಚಕ್ ಶುರು ಮಾಡ್ತಾರೆ. ಸೊ ಈ ತರ ಎಲ್ಲಾ ಕೇಸಸ್ ಬಂದಾಗ ನನ್ ಫೋನಲ್ಲೇ ಎಷ್ಟೋ ಜನಕ್ಕೆ ಕನ್ಸಲ್ಟ್ ಮಾಡಿ ಉಪಾಯ ಹೇಳಿದಾಗ ದೇ ಹ್ಯಾವ್ ಸೀನ್ ಗುಡ್ ರಿಸಲ್ಟ್ಸ್. ಸೊ ನಿಮ್ದು ಕೂಡ ಇಟ್ ಈಸ್ ಪಾಸಿಬಲ್. ಓಕೆ, ಒಂದ್ ಕೆಲಸ ಮಾಡೋಣ, ಯು ಜಸ್ಟ್ ಕಾಂಟ್ಯಾಕ್ಟ್ ಮೀ ಆಫ್ಟರ್ 10th. ಯಾಕಂದ್ರೆ ಔಟ್ ಸ್ಟೇಷನ್ ನಾನು ಹೋಗ್ಬೇಕು ಇವಾಗ, ನಾಳೆಯಿಂದ ಕ್ಲಾಸಸ್ ಇದೆ. ಸೊ ಐ ನಾಟ್ ಬಿ ಅವೈಲೇಬಲ್. ಒಂದು 10th ಆದ್ಮೇಲೆ ನನ್ಗೊಂದು ಮೆಸೇಜ್ ಹಾಕಿ, ನಿಮ್ಗೆ ಈ ತರ ಕ್ವೆರಿ ಇದೆ ಅಂತ. ನಾನ್ ನಿಮ್ಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಹೇಳ್ತೀನಿ ನಾನು ನಿಮ್ಗೆ ಏನ್ ಮಾಡ್ಬೋದು ಅಂತ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ದೃಷ್ಟಿ ಆಗೋದು ನಿಜಾನ? ನಿಜಾನೇ ಅದು. ತುಂಬಾ ಮಕ್ಕಳುಗಳಿಗೆ ಹುಟ್ಟಿದ ಕೂಡಲೇ ಏನಾಗುತ್ತೆ, ದೃಷ್ಟಿ ಆಗಿರ್ಬೋದು ಅಥವಾ ಒಂದು ನೆಗೆಟಿವ್ ಎನರ್ಜಿ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಒಂದು ಪರ್ಟಿಕ್ಯುಲರ್ ಟೈಮ್ಗೆ ರಾತ್ರಿ ಕಿರ್ಚುತ್ತೆ, ಅಥವಾ ಆ ಮಗು ಏನ್ ಮಾಡುತ್ತೆ, ಒಂದು ಡಿಫ್ರೆಂಟ್ ಆಗಿ ಅಳೋ ಸೌಂಡ್ ಬರುತ್ತೆ. ಆ ಟೈಮಿಂಗ್ ಮಾತ್ರ ಬರುತ್ತೆ, ಅದು ಆಮೇಲೆ ಹೋಗ್ಬಿಡುತ್ತೆ. ಸೊ ಈ ತರ ಎಲ್ಲ ಆದಾಗ ಈ ಚಾನ್ಸಸ್ ಇರುತ್ತೆ. ಸೊ ಆ ಮಗುದು ಫೋಟೋ ಕಳಿಸ್ಕೊಟ್ರೆ ನಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಅದೇ ತರ ನಾವು ನಿಮ್ಗೆ ಸೊಲ್ಯೂಷನ್ ಕೊಡ್ಬೋದು, ಅದು ಕೂಡ ರಿಸಾಲ್ವ್ ಆಗುತ್ತೆ. ಕೆಲವು ಹುಟ್ಟಿರೋ ಮಕ್ಕಳಿಗೆ ಕೂಡ ಏನಾಗುತ್ತೆ, ಒಂದು ನೆಗೆಟಿವ್ ಎನರ್ಜೀಸ್ ಅಟ್ಯಾಕ್ ಆಗಿರುತ್ತೆ. ಅವಾಗ ನೀವು ಮೆಡಿಕಲಿ ಏನ್ ಲಾಗ ಹೊಡೆದ್ರು ಆಗಿರಲ್ಲ ಅದ್ರಿಂದ ಹೊರಗೆ ಬರಕ್ಕೆ. ನಾವು ಕೊಡೋ 1-2 ಪ್ರಾಕ್ಟೀಸ್ ಇಂದ ಅದು ಚೆನ್ನಾಗಿ ರಿಸಾಲ್ವ್ ಆಗೋಗುತ್ತೆ. ಸೊ ಈ ತರ ಮಾಡ್ಬೋದು. ನೈಟ್ ಟೈಮ್ ಹೊರಗೆ ಹೋಗಬಹುದಾ? ಚಿಕ್ಕ ಮಗು ಹೋದ್ರೆ ನೈಟ್ ಟೈಮ್ ನಮ್ ಪ್ರಕಾರ ವೆನ್ ಯು ಹ್ಯಾವ್ ಕನ್ಸೀವ್ಡ್, ಬೆಟರ್ ನಾಟ್ ಟು ಗೋ ಲೇಟ್ ನೈಟ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ ಒಂದು ಸನ್ಸೆಟ್, ಓಕೆ, ಸೂರ್ಯೋದಯದಿಂದ ಸೂರ್ಯಾಸ್ತ ಆಗೋ ತನಕ ಎನರ್ಜಿ ಲೆವೆಲ್ ಬೇರೆ ಇರುತ್ತೆ. ಸೊ ಒನ್ಸ್ ಇಟ್ ಈಸ್ ಸನ್ಸೆಟ್ ಹಸ್ ಹ್ಯಾಪನ್, ದ ಎನರ್ಜಿ ಲೆವೆಲ್ಸ್ ಆರ್ ಡಿಫ್ರೆಂಟ್. So what we prefer is not to go out when you have conceived too much of late night or going somewhere and coming, going some abandoned places, ಎಲ್ಲೋ ಒಂದ್ ಕಡೆ ಹೋಗ್ ಬರೋದು ಅಂತದೆಲ್ಲ ಮಾಡ್ಬೇಡಿ ಅಂತ ಹೇಳ್ತೀವಿ. ಯಾಕಂದ್ರೆ you will attract. See, when you menstrual cycle ಇದ್ದಾಗ ಪ್ಲಸ್ ಗರ್ಭಿಣಿ ಇದ್ದಾಗ ಆರಾ ವೀಕ್ ಇರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಪ್ರಭಾವಲಯ ಸ್ವಲ್ಪ ವೀಕ್ ಇರುತ್ತೆ. ಅವಾಗ ಏನಾಗುತ್ತೆ, ಅನ್ವಾಂಟೆಡ್ ಎನರ್ಜೀಸ್ ನಮ್ಗೆ ಅಟ್ರಾಕ್ಟ್ ಆಗೋ ಚಾನ್ಸಸ್ ಹೈ ಇರುತ್ತೆ. ಓಕೆ, ಸೊ ವಿ ಪ್ರಿಫರ್ ನಾಟ್ ಟು ಡೂ ದಟ್. ಲೇಟ್ ನೈಟ್ ಎಲ್ಲ ಹೋಗೋದು ಬೇಡ ಅಂತ ಹೇಳ್ತೀವಿ ನಾವು. ಸೊ ಆಲ್ಮೋಸ್ಟ್ ಹೋಗೋದೇ ಬೇಡ. ತುಂಬಾ ಜನ ರಾತ್ರಿ ವಾಕ್ ಮಾಡ್ತಿರ್ತಾರೆ ನಮ್ಮ ಮನೆ ಸುತ್ತಮುತ್ತ. 10:30, 11, 11:30, 12 ಗಂಟೆಗೆ ವಾಕಿಂಗ್ ಮಾಡ್ತಾ ಇರ್ತಾರೆ ನೈಟ್, ಹೂ ಆರ್ ಪ್ರೆಗ್ನೆಂಟ್. ಸೊ ದಟ್ ಈಸ್ ನಾಟ್ ರೆಕಮೆಂಡೆಡ್. ಓಕೆ, ಐ ಥಿಂಕ್ ವಿ ಹ್ಯಾವ್ ಆನ್ಸರ್ಡ್. ಓಕೆ, ಡಾಕ್ಟರ್ ಸುಮಾ. ಓಕೆ, ಮತ್ತೆ ಏನಾದ್ರೂ ಡೌಟ್ಸ್ ಇದೆಯಾ? ಓಕೆ, ಥ್ಯಾಂಕ್ ಯು ಮೇಡಮ್, ಸರ್ವಮಂಗಳ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಓಕೆ, ನಿಮ್ ಯೂಟ್ಯೂಬ್ ಲಿಂಕ್ಸ್ ನಿಮ್ಮ ಇದನ್ನ ನಾವು ಶೇರ್ ಮಾಡ್ತೀವಿ ಈಗಲೇ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಗೆಸ್ಟ್ ಸ್ಪೀಕರ್ ಹಿಯರ್. ಎಲ್ಲರ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲರಿಗೂ ನೀವು ಅಟೆಂಡ್ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಓಕೆ, and I would like at this onset actually I would like to congratulate Dr. Suma Joshi. So this beautiful thing which you have ventured into, it's a good initiation which you have taken, and I wish you best of luck, good luck to bring everybody in this one particular forum. Okay, so every day I request all of you to come and join. There are different resource personnel who will be delivering their best of the best. And also I thank Madeshwara for your support. Yes. And the entire team. Okay, wish you good luck. Yes, Madeshwara ಮತ್ತೆ ವರ್ಷಾ ಮೇಡಮ್, they are working back. ನಮ್ ಹಿಂದ್ಗಡೆ ತುಂಬಾ ವರ್ಕ್ ಮಾಡ್ತಿದ್ದಾರೆ. So I am thankful to them. ಕಾಡಿಗೆ ಹಚ್ಚೋದು ಒಳ್ಳೇದ? ಹೌದು, ಹಚ್ಕೊಳ್ಳಿ. ಕಾಡಿಗೆ ಹಚ್ಚೋದು ಒಳ್ಳೇದೇ, ದೃಷ್ಟಿ ಆಗ್ಬಾರ್ದು ಅಂತ ಅದನ್ನ ಹಚ್ತಾರೆ. ಸೊ ಒಳ್ಳೆ ಕಾಡಿಗೆ ಯೂಸ್ ಮಾಡಿ. ಮನೆಯಲ್ಲೇ ತಯಾರು ಮಾಡ್ಬೋದು ಇವಾಗೆಲ್ಲ, ಹೊರಗಡೆ ತರೋದಕ್ಕಿಂತ ಚೆನ್ನಾಗಿರೋ ಕಾಡಿಗೆನ ಯೂಸ್ ಮಾಡಿ ಅಂತ ಹೇಳಿ. ಓಕೆ,
ಓಕೆ, ಥ್ಯಾಂಕ್ ಯು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಸರಿ, ಹಾಗಾದ್ರೆ ಎಂಡ್ ಮಾಡೋಣ. ಏನಾದ್ರು ಡೌಟ್ಸ್ ಇದೆಯಾ ಇನ್ನು? ಇಫ್ ಎನಿಬಡಿ ವಾಂಟ್ಸ್ ಟು ಶೇರ್ ಸಮಥಿಂಗ್, ಯಾರಾದ್ರೂ ಶೇರ್ ಮಾಡ್ಕೊಳ್ತೀರಾ? ಒಂದು ಲಾಸ್ಟ್ ಪ್ರಾಕ್ಟಿಕಲ್ ಸೆಷನ್ ಯಾರಿಗೆ ವರ್ಕ್ ಆಯ್ತು, ವೆರ್ ಯು ಏಬಲ್ ಟು ಗೆಟ್ ದ ರಿಸಲ್ಟ್? ನನಗೆ ವರ್ಕ್ ಆಯ್ತು ರಿಯಲಿ. ಇವ್ರನ್ನ ಕೇಳೋಣ, ಪಾರ್ಟಿಸಿಪೆಂಟ್ಸ್ ನ ಯಾರು ಬಂದಿದ್ರು, ಜಾಯ್ನ್ ಆಗಿದ್ರು. ಸೊ ವೆದರ್ ದೇ ಹ್ಯಾವ್ ಸೀನ್ ಇಟ್, ದೇ ಕ್ಯಾನ್. ಕೇಸರ್ ಯಾವಾಗ ತಗೋಬೇಕು ಅಂತ? ಕೇಸರ್ ಯಾವಾಗ ಬೇಕಾದ್ರೆ ದಿನಾ ತಗೊಳ್ಳಿ ಅಂತ ಹೇಳ್ತೀವಿ. ಪ್ರೆಗ್ನೆಂಟ್ ಆಗ್ತೀವಿ ಆಗಿದ್ದು ಆದ್ಮೇಲೆ ಅಂತಂತಲ್ಲ, ಯು ಕ್ಯಾನ್ ಟೇಕ್ ಇಟ್ ಎವ್ರಿ ಡೇ, ಇಟ್ ವಿಲ್ ಹೆಲ್ಪ್ ಯು ಆಲ್ಸೋ. ಕೇಸರ್. ಮೇಡಮ್, ನಾನ್ ಲಕ್ಷ್ಮಿ ಅಂತ. ಹಾ, ನಮಸ್ಕಾರ ಲಕ್ಷ್ಮಿ. ನಾನು ಹೀಲಿಂಗ್ ಬೇಸಿಕ್ ಕೋರ್ಸ್ ಮಾಡಿದೀನಿ, ಒಂದ್ 2 ಕೋರ್ಸಸ್ ಮಾಡಿದೀನಿ. ಅಲ್ಲಿನೂ ಸೇಮ್ ಇದೇ ತರ, ಅಂದ್ರೆ ಅವ್ರು ಕೈಗಳಿಂದ ಒಂದು ಫೀಟ್ ಅಂತರದಲ್ಲಿ ಇಟ್ಟು ಮಾಡಿ ಅಂತ ಹೇಳ್ತಾರೆ. ಈಗ ನೀವು ಒಂದು ಕೈಯಿಂದ ಮಾಡಿದ್ರಿ, ನನ್ಗೂ ವರ್ಕೌಟ್ ಆಯ್ತು ಮೇಡಮ್. ಓಕೆ ಓಕೆ, ಗುಡ್. ಅದ್ರಂದ್ರೆ ನಿಮ್ ಮನಸ್ಸಿನ ಶಕ್ತಿ ಎಷ್ಟಿದೆ ಅಂತ ತೋರ್ಸಕ್ಕೆ ಇಲ್ಲಿ ಆನ್ಲೈನ್ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೀವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್.